ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಮೈಸೂರು ಆರ್ಟ್ ಗ್ಯಾಲರಿ 2008ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ನಿರಂತರವಾಗಿ ಕಲೆಗೆ ಮತ್ತು ಕಲೋಪಾಸಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ನಿರಂತರವಾದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇದೀಗ 2016ರಲ್ಲಿ ಸಾಧಕರೊಡನೆ ಸಂವಾದ ಅಂಥೇಳಿ ಯಾವುದಾದ್ರೂ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದವ್ರನ್ನ ಕರೆದು ಅವ್ರಿಗೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಚಿಕ್ಕ ರೀತಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಒಂದು ಸನ್ಮಾನವನ್ನು ಮಾಡಿ ಅವ್ರು ನಡೆದು ಬಂದಂಥ ದಾರಿ ಅಥವಾ ಅವರು ಮಾಡಿರುವಂಥ ಸಾಧನೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಈ ರೀತಿಯಾಗಿ ನಮ್ಮದು ಅಂದರೆ ಆ ಬರುವಂಥ ಕಲಾವಿದರು ಯಾರಿದ್ದಾರೋ ಅಥವಾ ಸಾಧಕರು ಯಾರಿದ್ದಾರೋ ಅದಕ್ಕೆ ಪೂರಕವಾಗಿರುವಂಥ ಸಂವಾದದ ಒಂದು ಟಾಪಿಕ್ ಇಟ್ಕೊಂಡು ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಇದುವರೆಗೆ. ಹಾಗಾಗಿ ಇದುವರೆಗೆ 88 ಸಾಧಕರುಗಳು ಬಂದು ಆಗಿ ಇವತ್ತು ಈ ತಿಂಗಳು 89ನೇ ಸಾಧಕರಾಗಿ ನಮ್ಮ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಸಾಧಕರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಂಸ್ಕೃತದಲ್ಲಿ ವಿಶೇಷವಾದ ವಿದ್ವತ್ ಮಾಡಿ ಹಾಗೆ ಹವ್ಯಾಸಿ ಕಲಾವಿದರಾಗಿ ಕೆಲವೊಂದು ಕಸೂತಿ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅವರು ರಾಷ್ಟ್ರ ವಿದೇಶಗಳಲ್ಲೂ ಎಲ್ಲ ಬೇಕಾದಷ್ಟು ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಮಹಾಪ್ರಬಂಧಗಳು ಕಿರುಪ್ರಬಂಧಗಳನ್ನು ಕೊಡುವಂಥದ್ದು ಇಂಥದ್ದೆಲ್ಲ ಹಲವಾರು ಕೆಲಸಗಳನ್ನು ಮಾಡಿ ಬಂದಿರುವಂಥ ಇವರನ್ನು ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯ ಇವತ್ತಿನ ತಿಂಗಳ ಸಾಧಕರಾಗಿ ವೇದಿಕೆಗೆ ನಾನು ತುಂಬ ಹೃದಯದಿಂದ ಬರಮಾಡ್ತಿದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಕಾಸಾಪ ಕಾರ್ಯದರ್ಶಿಯು ಮತ್ತು ಸ್ನೇಹ ಸಿಂಚನ ಟ್ರಸ್ಟ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಲತಾ ಮೋಹನ್ ಅವ್ರನ್ನು ಸಹ ವೇದಿಕೆಗೆ ನಾನು ಬರಮಾಡ್ತಿದ್ದೇನೆ. ನಂತರ ಮತ್ತೊಬ್ಬ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥವರು ಡಾಕ್ಟರ್ ಹರಣಿ ಆನಂದ್ ಅವರು. ಇವರು ಸಂಸ್ಕೃತ ಉಪನ್ಯಾಸಕರು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೀನಿ. ಮತ್ತು ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಏನು ಸಾಧನೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಏನು ನಾವು ಚಿಂತನ ಮಂಥನವನ್ನು ಮಾಡಿ ಸಂವಾದವನ್ನು ಮಾಡ್ತೀವೋ ಇದಕ್ಕೆ ಅವರಷ್ಟೇ ಅವ್ರಿಗೆ ಬಲವನ್ನು ಕೊಟ್ಟಂಥವರು ಅವರ ಜೀವನ ಸಂಗಾತಿ ಪ್ರಕಾಶ್ ಅವರು. ದಯವಿಟ್ಟು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನೇ ವಹಿಸಲಿ, ವೇದಿಕೆಗೆ ನಾನು ಕೇಳ್ತಾ ಕಲೆ ಸಾಹಿತ್ಯ ಸಂಸ್ಕೃತಿ ಪ್ರಸಾರಕ್ಕೆ ಉಚಿತವಾಗಿ ನೀಡುವ ರಾಜ್ಯದ ಏಕೈಕ ಸಂಸ್ಥೆ ಮೈಸೂರು ಆರ್ಟ್ ಗ್ಯಾಲರಿ ಅನ್ನೋದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ಅದರ ಜೊತೆಗೆ ಅವರ ಕುರಿತಾಗಿ ನಾಡಿನ ಹೆಸರಾಂತ ಸಂಸ್ಕೃತ ವಿದ್ವಾಂಸರಾಗಿದ್ದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಸುಪುತ್ರಿಯಾಗಿರುವ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ತಂದೆಯಂತೆ ವಿದ್ವತ್ ವಲಯದಲ್ಲಿ ಚಿರಪರಿಚಿತರಾಗಿದ್ದಾರೆ. ಸಂಸ್ಕೃತದಲ್ಲಿ MA PhD, ಮನೋವಿಜ್ಞಾನದಲ್ಲಿ MA ಪದವಿ ಗಳಿಸಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುವುದರೊಂದಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲೂ ಅದರಲ್ಲೂ ವಿಶೇಷವಾಗಿ ವಿದೇಶಗಳಲ್ಲಿ ನಡೆದಿರುವ ಅಕ್ಕಾ ಸಮ್ಮೇಳನ, ವಿಶ್ವ ಸಂಸ್ಕೃತ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿದ್ವತ್ ಪ್ರಬಂಧ ಮಂಡಿಸಿದ್ದಾರೆ ಮತ್ತು ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನೂರಾರು ಲೇಖನಗಳನ್ನು ವಿವಿಧ ರೀತಿಯ ಸಂಚಿಕೆಗಳಿಗೆ ಪತ್ರಿಕೆಗಳಿಗೆ ಬರೆದಿದ್ದಾರೆ. ತಮ್ಮ ತಂದೆಯ ಹೆಸರಿನಲ್ಲಿ ಸಂಶೋಧನಾ ಪ್ರತಿಷ್ಠಾನ ಮಾಡಿ ಮರುಮುದ್ರಣ ಮಾಡಿ ಪ್ರಕಟಿಸುತ್ತಿರುವ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರನ್ನು ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕಾಂಗ್ರೆಸ್ ಸರ್ಕಾರ ಘೋಷಿಸಿದ ಸಂದರ್ಭದಲ್ಲಿ ನಡೆದ ಸಾಧಕರೊಂದಿಗೆ ಸಂವಾದ 89ರಲ್ಲಿ ದಿನಾಂಕ 10/2/24ರಂದು ಅಭಿನಂದಿಸಿ ಗೌರವ ಫಲಕ ನೀಡಲಾಗಿದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಇದನ್ನು ಅವರಿಗೆ ಕೊಡಮಾಡಲಾಗಿದೆ. ತಮ್ಮೆಲ್ಲ ಸಂವಾದದ ಭಾಗಕ್ಕೆ ನಾವು ಬಂದಿದ್ದೀವಿ. ನಮ್ಮೆಲ್ಲರಿಗೂ ಮೈಸೂರು ನಗರದಲ್ಲಿ ತಿಳಿದಂತೆ ಲೀಲಾ ಪ್ರಕಾಶ್ ಅವರು ಒಂದು ಸುಸಂಸ್ಕೃತ ಸಂಸಾರದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸವನ್ನು ಮಾಡಿ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಜಾಸ್ತಿ ವೈಯಕ್ತಿಕ ವಿಚಾರಗಳಿಗಿಂತ ಅವರ ಸಾಹಿತ್ಯದ ಭಂಡಾರದಿಂದ ಕೆಲವೊಂದು ವಿಚಾರ ಮಂಡನೆಗಳಾಗಲಿ ಇವತ್ತು ಅನ್ನೋದು ನಮ್ಮ ಶಿವಲಿಂಗಪ್ಪನವರ ಧ್ಯೇಯವಾಗಿದೆ. ಹಾಗಾಗಿ ಅವರು ಈಗಾಗಲೇ ಇನ್ವಿಟೇಷನ್ನಲ್ಲಿ ಸೂಚ್ಯವಾಗಿ ತಿಳಿಸಿದ್ದಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಚಾತುರ್ವರ್ಣದ ಸಿದ್ಧಾಂತಗಳೇ ಪ್ರಧಾನವಾಗಿದ್ದು ಅನ್ನ, ಅರಿವೆ, ಅಕ್ಷರ ಇವುಗಳಿಂದ ವಂಚಿತರಾದವರಿಗೆ ನೀಡುವ ಮತ್ತು ಮೇಲ್ಸ್ತರಕ್ಕೆ ತರುವ ವಿಚಾರಗಳು ಗೌಣವಾಗಿರುವುದಾದರೂ ಏತಕ್ಕೆ? ಹಾಗೆಯೇ
ಹೆಣ್ಣು ಹೊನ್ನು ಮಣ್ಣಿಗಾಗಿ ಬಡಿದಾಡಿದ ರಾಮಾಯಣ ಮತ್ತು ಮಹಾಭಾರತದಂಥ ಪುರಾಣ ಕಥೆಗಳು ಜನಸಾಮಾನ್ಯರು ಅಭಿವೃದ್ಧಿಯತ್ತ ಸಾಗಲು ಏನು ಸಹಾಯ ಮಾಡುತ್ತವೆ ಎಂಬ ವಿಚಾರಗಳನ್ನು ಕುರಿತು ಒಂದಿಷ್ಟು ಮಾಹಿತಿಗಳನ್ನು ತಾವು ಕೊಡಬೇಕು ಅನ್ನೋದು ಅವರ ಧ್ಯೇಯವಾಗಿದೆ. ಸೊ ಆ ದಿಕ್ಕಿನಲ್ಲಿ ನಮ್ಮ ಸಂವಾದ ಮುಂದುವರಿಬೋದು ಅಂತ ರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ಮಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಶ್ರೀರಾಮನ ನಾಮಸ್ಮರಣೆ ಎಲ್ಲರಿಗೂ ಅವನ ಸಂಕೀರ್ತನೆ ಅತ್ಯಂತ ಸಂತೋಷದಾಯಕವಾದದ್ದು. ಹಾಗಾಗಿ ಇದು ರಾಮಸ್ಮರಣೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ಈಗ ತಾನೇ ತಾವು ಶ್ಲೋಕ ಕೇಳಿದ್ರಿ, ಯಾವುದು ರಾಮಾಯ ರಾಮಭದ್ರಾಯನ. ಅಲ್ಲಿ ಯಾರ್ಯಾರು ರಾಮನನ್ನ ಹೇಗೆ ಕರೀತಾ ಇದ್ರು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಹೇ ರಾಮ ಅಂತ ದಶರಥ ಕರೀತಿದ್ದಂತೆ, ಆಯ್ತಾ. ರಾಮಭದ್ರ ಅಂತ ಕೌಸಲ್ಯ ಕರೀತಿದ್ದಂತೆ. ರಾಮಚಂದ್ರ ಅಂತ ಕೈಕೇಯಿ ಕರೀತಾ ಇದ್ದಂತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ. ರಘುನಾಥ ಅಂತ ಎಲ್ಲರೂ ಪಟ್ಟಣದಲ್ಲಿದ್ದ ಪುರವಾಸಿಗಳು ಕರೆಸಿದ್ರು. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಾಥ ಅಂತ ಸೀತೆ ಕರೀತಾ ಇದ್ರು. ಸೀತಾಪತಿ ಅಂತ ಜನಕರಾಜನ ಜನರೆಲ್ಲ ಹೇಳ್ತಾ ಇದ್ರು. ಅವ್ರ ಊರ್ನವರು ಅಳಿಯನ್ನ ಹೇಳುವಾಗ ಅಳಿಯನ ಹೆಸರು ತಗೊಂಡು ಹೇಳಲ್ಲ, ಇಂಥವರ ಮಗಳ ಗಂಡ ಅಂತ ಹೇಳ್ತಾರೆ. ಅದನ್ನ ಈ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಒಂದು ಶ್ಲೋಕದಲ್ಲಿ ಯಾರ್ಯಾರ ಭಾವನೆ, ರಾಮಭದ್ರ ಅಂದ್ರೆ ರಾಮ ಎಲ್ಲರಿಗೂ ಏನನ್ನ ಮಾಡೋನು, ಕಲ್ಯಾಣಕಾರಿಯಾದದ್ದನ್ನ ಮಾಡೋದು ಅಂತ ಕೌಸಲ್ಯಗೆ ಅನ್ಸಿದ್ರೆ, ಕೈಕೇಯಿಗೆ ಅವ್ನು ನೋಡಲು ತುಂಬಾ ಸುಂದರನಾಗಿದ್ದಾನೆ ಅಂತ ಚಂದ್ರನಾಗಿದ್ದಾನೆ ರಾಮಚಂದ್ರ ಅನಿಸ್ತು, ಆಯ್ತಾ. ಹೀಗೆ ರಘುನಾಥ ಅಂತ ಯಾಕೆ ಅನಿಸ್ತು? ಆ ರಘು ಪರಂಪರೆಯಲ್ಲಿ ರಘು ವಂಶದಲ್ಲಿ ಹುಟ್ಟಿದವನು ರಘು. ಅವನು ದಾನವನ್ನೆಲ್ಲ ಮಾಡಿ 99 ಅಶ್ವಮೇಧ ಯಾಗವನ್ನ ಮಾಡಿ ಅವನು 100ನೇ ಯಾಗ ಮಾಡ್ಲಿಲ್ವಂತೆ. ಯಾಕಂದ್ರೆ ಇಂದ್ರನಿಂದ ಪದವಿ ಕಿತ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ಅಂಥ ತ್ಯಾಗಮಯಿಂದ ಅವರ ವಂಶಕ್ಕೆ ರಘುವಂಶ ಅಂತ ಹೆಸರು ಬಂತು. ಅದಕ್ಕಾಗಿ ಅವನನ್ನ ರಘುನಾಥ ಅಂತಾನೆ ಅಲ್ಲಿ ಅವ್ರು ಕರೀತಾ ಇದ್ರು. ಆ ರಘುವಿನ ಬಗ್ಗೆ ಅಷ್ಟು ಗೌರವ ಇತ್ತು. ಹೀಗೆ ಒಂದೊಂದು ಸಣ್ಣದ್ರಲ್ಲಿಯೂ ರಾಮಾಯಣದಲ್ಲಿ ನಮಗೆ ಒಂದು ಶ್ಲೋಕದ ವಿಚಾರದಲ್ಲಿ ತಿಳಿದು ಬರುತ್ತೆ. ಈಗ ಸರ್ ಹೇಳಿದಾರಲ್ಲ, ಈ ಬ್ರಾಹ್ಮಣ ವೈಶ್ಯ ಶೂದ್ರ ಇದರ ಪರಿಕಲ್ಪನೆ ಅನ್ಯಾಯ ಆಯಿತು, ವಿಷಯ ಇಲ್ಲ. ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಆ ಕಾಲದಲ್ಲಿ ಆ ಪರಂಪರೆಯಲ್ಲಿ ಆ ರೀತಿಯಾದಂತಹ ವಿವೇಚನೆ ಇರಲಿಲ್ಲ. ಇವತ್ತು ನಾವು ಮಾಡ್ಕೊಂಡಿದ್ದೇವೆ ಕಾಲಾನಂತರ. ನಿಮಗೆ ಗೊತ್ತಿದೆಯೋ ಇಲ್ಲಯೋ, ವೇದದ ಕಾಲದಲ್ಲಿ ಈ 4 ವಿಭಾಗ ಇರಲಿಲ್ಲ. ವೇದದ ಸಮಯದಲ್ಲಿ ಅವರು 35 ಜನ ಋಷಿರು ಬರ್ತಾರೆ. ಅಗಸ್ತ್ಯ, ಗಾಲವ, ಪೈಂಗಿ ಈ ಥರದವರು. ಅವರ ಜೊತೆಲಿ 2 ಸ್ತ್ರೀಯರು ಬರ್ತಾರೆ. ಅವರು ಎಲ್ಲ ವೇದವನ್ನು ತಿಳಿದಂಥವ್ರು, ಮೈತ್ರೇಯಿ, ಗಾರ್ಗಿ, ನಿಮಗೆ ಗೊತ್ತಿರ್ಬೋದು. ಆದರೆ 2 ಸ್ತ್ರೀಯರಿಂದ ಸಂತಾನ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಅವ್ರು ಏನು ಅನ್ಕೊಳ್ತಾರೆ, ಇಲ್ಲಿರುವ ಸ್ತ್ರೀಯರನ್ನ ಮದುವೆ ಆಗೋಣ. ಹಾಗೆ ಕೊಡ್ತಾ ಇರಲಿಲ್ಲ. ಅವರೆಲ್ಲ ಕುರಿಯನ್ನ ಕಾಯ್ತಾ ಇದ್ರು, ದನ ಕಾಯ್ತಾ ಇದ್ರು, ಧಾನ್ಯ ಬೆಳೀತಿದ್ರು, ಅಷ್ಟರಲ್ಲೇ ಇದ್ದಿದ್ರು. ಬೇರೆ ಎಲ್ಲ ಭಾರತೀಯರು ಈ ಸಂಶೋಧನೆಗೆ ತೊಡಗಿರೋ ಈ ಋಷಿ ಪರಂಪರೆ ಅನ್ನೋದು 35 ಜನ ಅಂದ್ರೆ ನೋಡಿ, 33 ಕೋಟಿ ಜನದಲ್ಲಿ 35 ಜನ ಮಾತ್ರ ಅದರಲ್ಲಿ ವಿಜ್ಞಾನಿಗಳಾದಂಥವ್ರು. ನಾನು ವಿಜ್ಞಾನಿ ಅಂತಾನೆ ಹೇಳ್ತೀನಿ, ಋಷಿಗಳನ್ನ ಇರಲಿ. ಆಗ ಅವ್ರು ಏನ್ ಅನ್ಕೊಂಡ್ರು, ಈ ಜ್ಞಾನ ಲೋಕಕ್ಕೆಲ್ಲ ತಲುಪಬೇಕು ಅಂದ್ರೆ ನಾವು ಹೆಚ್ಚು ಜನ ಸ್ತ್ರೀಯರನ್ನ ಇಲ್ಲಿಯವ್ರನ್ನ ವಿವಾಹವಾಗಬೇಕು ಅಂತ. ಹಾಗೆ ವಿವಾಹವಾಗ್ಬೇಕಾದ್ರೆ ಹಾಗೆ ಒಪ್ಕೋತಾ ಇರಲಿಲ್ಲ. ಚಿನ್ನ, ಧನ, ಕನಕ, ಇಷ್ಟಿಷ್ಟು ಹಸು ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಣ್ಮಕ್ಳನ್ನ ಒಪ್ಪಿಸ್ಕೊಂಡ್ರು. ಅವ್ರಗಳ ಜೊತೆ ಮದುವೆ ಆದ 8-10 ಮಕ್ಕಳನ್ನ ಆ ಕಾಲದಲ್ಲಿ, ನಮ್ಮ ಅಜ್ಜಿಯಂದ್ರ ಕಾಲದಲ್ಲೇ ಇತ್ತು ಅಂದ್ರೆ ಈ ಅವರು ಪಡೆಯೋದೇ ದೊಡ್ಡದಲ್ಲ, ಎಲ್ಲರೂ ಪಡಿತಾ ಇದ್ರು. ಹಾಗೆ ಪಡೆದಾದಾಗ ತಾಯಿ ಕ್ವಾಲಿಟೀಸು ಕೆಲವರಿಗೆ ಬರ್ತಿತ್ತು, ತಂದೆ ಕ್ವಾಲಿಟೀಸು ಬರ್ತಾ ಇತ್ತು. ಹಾಗೆ ನೋಡುವಾಗ ಯಾರಲ್ಲಿ ಶೌರ್ಯ ಇದೆ ಅವರನ್ನೇ ಒಂದ್ ಕಡೆ ಸೈನ್ಯ ನಮ್ಮನ್ನು ಕಾಪಾಡ್ಲಿಕ್ಕೆ ಹೆಂಗ್ ಮಾಡಿದ್ರು. ಯಾರಲ್ಲಿ ಬಾಯಿ ಶುದ್ಧಿ ಈಗ ಅವ್ರ ತರಾನೇ ಮಂತ್ರ ಹೇಳೋಕ್ಕಾಗುತ್ತೆ ಅವರನ್ನ ಒಂದು ರೀತಿಯಾಗಿ ಉಪಯೋಗಿಸ್ಕೊಂಡ್ರು. ಕಾರ್ಯಗಳನ್ನ ಮಾಡುವಂತ ಶೂದ್ರ ಜಾತಿಯ ಅನೇಕ ವಿವಾಹವಾದವ್ರಿಗೆ ಅದರಲ್ಲೇ ಆಸಕ್ತಿ ಇತ್ತು, ಅಂತವ್ರನ್ನ ಅದಕ್ಕೆ ತೊಡಗಿಸ್ಕೊಂಡ್ರು. ವ್ಯಾಪಾರಿ ಮನೋಭಾವ ಇರಬೇಕಾದ್ರೆ ಜನರ ಮನಸ್ಸನ್ನು ತಿಳಿದು ಹಿತವಾಗಿ ಮಾತಾಡಿ ಸುಳ್ಳನ್ನು ಸತ್ಯ ಅಂತ ನಂಬಿಸುವಂಥವ್ರಾಗಿರ್ಬೇಕು, ಇಲ್ದಿರೋರಿಗೆ ಆಗಲ್ಲ. ಹಾಗಾಗಿ ಅಂಥವ್ರನ್ನ ವೈಶ್ಯರು ಅಂತ ಹೇಳಿ ಮಾಡ್ಕೊಂಡ್ರು. ಇಲ್ಲಿ ಒಂದು ದೇಹದಲ್ಲಿ ತಲೆ ಭಾಗ ಬ್ರಾಹ್ಮಣರು ಅಂದ್ಬಿಟ್ರು, ಕೈ ಭಾಗ ನಕ್ಷತ್ರಿಯರಿಗೆ ಅಂದ್ಬಿಟ್ರು, ಶೂದ್ರರಿಗೆ ಇನ್ನೊಂದು ಭಾಗ ಹೇಳಿದ್ರು ಪಾದ ಅಂತ ಹೇಳ್ಬಿಟ್ರು. ಹಾಗಾಗಿ ಕಡಿಮೆ ಆಗೋಯ್ತು. ಈ ದೇಹದಲ್ಲಿ ನಿಜವಾಗಿಯೂ ಹೇಳ್ತೀನಿ, ನೀವು ಕಾಲಿಲ್ದೇ ನಿಂತ್ಕೊಳಕ್ಕಾಗಲ್ಲ, ತಲೆ ಇಲ್ದೇದಾದ್ರೂ ಬದುಕಬಹುದು ಅಲ್ಲ. ಇದು ಮನುಷ್ಯನಿಗೆ ಬೇಕಾದಂತಹ ನಿಜವಾದ ಆಧಾರ ಸ್ತಂಭ ಅದೇನೆ ಇರ್ಲಿ. ಆವತ್ತು ನಮ್ಮ ಈಗ ನೀವು ಫಾರಿನ್ಗೆ ಹೋದ್ರೆ
ಒಬ್ಬ ಡಾಕ್ಟ್ರು ಒಬ್ಬ ಇಂಜಿನಿಯರು ಏನನ್ನ ದುಡಿತಾನಲ್ಲ ಅದಕ್ಕೆ ಸಮಾನವಾಗಿ ಅಥವಾ ಅದಕ್ಕಿಂತ ಹೆಚ್ಚು ನಲ್ಲಿಯವನು ಎಲೆಕ್ಟ್ರಿಷಿಯನ್ ದುಡಿತಾನೆ. ಅಲ್ಲಿ ಇದು ಆಶ್ಚರ್ಯಕರ ಆದ್ರೂ ಸತ್ಯ. ನೀವು ಇಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಸಾಫ್ಟ್ವೇರ್ನ ಹೇಗೆ ಹೇಳ್ತಿರೋ ಅಲ್ಲಿ ನಲ್ಲಿಯವನು 1.5 ಲಕ್ಷ ದುಡಿತಾನೆ. ಹಾಗೆ ಜೀವನ ನೀವು ನಿಮಗೆ ಮಾಡ್ಕೊಳಕ್ಕೆ ಬರಲ್ವಲ್ಲ ಆ ಕೆಲಸಗಳನ್ನ ಅವ್ರ ಕಾಯ್ಲೇಬೇಕು. ಅಂದ್ರೆ ಅವರ ಕೆಲಸಗಳಿಗೆ ತಕ್ಕ ಹಾಗೆ ಸಂಭಾವನೆ ಕೊಡುವಂಥದ್ದು ಇಲ್ಲೂ ಬಂದ್ರೆ ಆ ಭೇದ ಕಡಿಮೆ ಆಗ್ತದೆ. ಈಗ ಆ ಭೇದವನ್ನ ಅವತ್ತು ಅದರಲ್ಲೇ ನುರಿತವರು, ಅವರ ಮಕ್ಕಳು, ಅವ್ರ ತಂದೆ ಪಿತ್ರಾರ್ಜಿತವಾಗಿ ಬಂದ ಆ ಒಂದು ರಕ್ತಗತವಾದದ್ದು ನೋಡಿ. ಇಷ್ಟು ನಾನು ಪೇಂಟಿಂಗ್ ನಾನು ಬರೆಯೋದು ನಂದು 60 ಪುಸ್ತಕಗಳನ್ನು ಬರೆದಿದ್ದೀನಿ. ನನ್ಗೇನಾದ್ರೂ ಇಂತಹ ಸಂವಾದ ಅಂದ್ರೆ ನಾನು ಪುಸ್ತಕದ ಪ್ರದರ್ಶನನೇ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿ ಆರ್ಟ್ ಗ್ಯಾಲರಿ ಇದ್ದಿದ್ರೆ ಆರ್ಟ್ ಮಾಡ್ಬೇಕು ಅಂದಿದ್ರಿಂದ ಇದು ನನ್ನ ತಾಯಿಯಿಂದ ಬಂದಿರೋದು. ತಂದೆಯಿಂದ ಪುಸ್ತಕದ ವಿಷಯ ಬಂದ್ರೆ ನಾನು ನೋಡಿ ನಮ್ಮ ತಾಯಿಯವ್ರದ್ದು 3 ಕಸೂತಿ ಮೇಲ್ಗಡೆ ಹಾಕಿದ್ದೀನಿ. ಅದು 100 ವರ್ಷದ ಹಿಂದಿನ ಬಾಗಿಲಿಗೆ ಮಾಡಿದಂಥ ತೋರಣ ಆಯ್ತಾ. ಇದಿಷ್ಟು ನಾನು 10 ವರ್ಷಗಳಲ್ಲಿ ಮಾಡಿರುವಂಥದ್ದು. ಈಗ ತಮ್ಗೆ ಏನನ್ನು ಹೇಳೋಕ್ಕೆ ನಾನು ಹೊರಟಿದ್ದೀನಿ ಅಂದ್ರೆ ಈ ಥರದ ಕ್ವಾಲಿಟೀಸ್ ಬರಬೇಕಾದ್ರೆ ನನಗೇನೋ ನಾನು ಇಲ್ಲ ನನಗೆ ಇಂಥವ್ರಿಗೆ ಬಂದಿದೆ ನನಗೆ ಬರಬೇಕು ಬರಲ್ಲ. ರಕ್ತಗತವಾಗಿ ಕೆಲವು ಕ್ವಾಲಿಟೀಸು ಬೇಡ ಆದ್ರೂ ಆ ಜನ್ಮವಾಗಿ ಬಂದಿರ್ತದೆ. ಅದರಲ್ಲಿ ಅವ್ರ ಸಿದ್ಧಿ. ಈಗ ಕುಂಬಾರನ ಮಗ ಮಾಡೋ ಹಾಗೆ ಪಾಟ್ನ ನಾನು ಎಷ್ಟೇ ಶ್ರಮ ಪಟ್ಟರು ಮಾಡೋಕ್ಕಾಗಲ್ಲ. ಹಾಗಂತ ಅದು ಕೀಳು ಅಂತಲ್ಲ. ಆದ್ರೆ ಏನಾಗಿದೆ ಕಾಲಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಂತಹ ಜನ ಏನಿದ್ದಾರೆ, ರಾಜರಿಗೆ ಉಪದೇಶ ಮಾಡುವಂತಹ ಏನು ಸಿಇಒಗಳಾಗಿದ್ದ ಬ್ರಾಹ್ಮಿನ್ಸರು, ಅವರು ತಮ್ಮನ್ನ ಶ್ರೇಷ್ಠರು ಅಂತ ಬಿಂಬಿಸಿಕೊಂಡು ಬೇರೆಯವರಿಗೆ ಮಾಡಿದಂತಹ ಒಂದು ಕಾರಣದಿಂದಾಗಿ ಬೇರೆಯವರಿಗೆ ಬೇಜಾರಾಗಿದೆ. ಆದ್ರೆ ಇವತ್ತು ಗೌರ್ಮೆಂಟ್ ಅಲ್ಲಿ ಬ್ರಾಹ್ಮಣರು ಯಾರು, ನಾವೇನಾಗಿದ್ದೀವಿ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಇದನ್ನೇ ಬಿಡಿಸಿ ಹೇಳ್ಬೇಕಾಗಿಲ್ಲ ಆಯ್ತಾ. ಮತ್ತೆ ಈ ಒಂದು ವಿಚಾರದಲ್ಲಿ ನಾನು ಹೇಳೋದು ಆ ಸಮಾನತೆ ವರ್ಗರಹಿತವಾಗಿ ಜಾತಿರಹಿತವಾಗಿ ಎಲ್ಲದರಲ್ಲಿಯೂ ನಾವು ತೋರಿಸೋದು. ಈಗ ಶಂಕರಾಚಾರ್ಯರು ಎಲ್ಲ ಗೆದ್ರೂ ಅವರು ಪರಕಾಯ ಪ್ರವೇಶ ಮಾಡಿ ಅವಳಿಗೆ ಉತ್ತರ ಕೊಟ್ಟ ಮೇಲೆ ಸ್ತ್ರೀಗೆ ಅವ್ರು ಗೆದ್ದಿದ್ದು ಅಂತ ಗೊತ್ತಿದೆ ನಿಮಗೆ ಅಲ್ವೇ. ಮತ್ತೆ ಸರಸ್ವತಿಯನ್ನೇ ನಾವು ವಿದ್ಯಾಧಿ ದೇವತೆಯನ್ನು ಮಾಡಿದ್ದೀವಿ. ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿಯನ್ನೇ ಶಕ್ತಿ ದೇವತೆಯನ್ನಾಗಿ ಮಾಡಿದ್ದೀವಿ, ಪುರುಷರನ್ನು ಮಾಡಿಲ್ಲ. ಹಾಗೆ ಸಂಪತ್ತಿನ ಒಡತಿಯನ್ನ ಲಕ್ಷ್ಮಿಯನ್ನಾಗೆ ಮಾಡಿದ್ದೀವಿ. ಹಾಗಾಗಿ ಲಿಂಗಭೇದ ಮಾಡಿದ್ದೀವಿ ಅಂತ ಅದನ್ನ ಪಡ್ಕೊಳ್ಳುವಂತಹ ಕ್ಷಮತೆ, ಶಕ್ತಿ, ವಿವೇಕ, ಜ್ಞಾನ ನಾವು ಪಡ್ಕೋಬೇಕು. ಆಮೇಲೆ ನಮ್ಗೆ ಗೌರವಿಸ್ತಾರೆ. ಹಾಗೆ ಗೌರವಿಸಿದ್ರೆ ಯಾರು ಗೌರವಿಸ್ತಾರೆ. ಇದು ನಾನು ಕಂಡ ಸತ್ಯ. ನಮ್ಮ ತಂದೆ ಮನೆಯಲ್ಲಿ ಹುಟ್ಟಿದಿರಿ ಅಂದ್ರೆ ಉತ್ತಮ ಆತ್ಮನ ಖ್ಯಾತಃ ಪಿತುಖ್ಯಾತ ಮಧ್ಯಮ ಅಂತ, ಮಾತುಲ ಖ್ಯಾತಃ ಅಧಮಃ ಅಂತ. ತನ್ನಿಂದ ತಾನು ಬೆಳೀತಾನಲ್ಲ ಅವನು ಉತ್ತಮ, ತಂದೆಯಿಂದ ಬೆಳೆದವನು ಮಧ್ಯಮ, ಮಾವನಿಂದ ಬೆಳೆದವನು ಅಧಮ. ಇವತ್ತು ನನ್ನ ಮನಸ್ಸಿನಲ್ಲಿ ಯೋಗದ ಬಗ್ಗೆ ತುಂಬಾ ಸಂತೋಷ. ಅಷ್ಟಾಂಗ ಯೋಗದ ಬಗ್ಗೆ ಚಿಂತನೆ ಮಾಡಿದ್ದೀನಿ, ಪುಸ್ತಕಗಳನ್ನು ಬರೆದಿದ್ದೀನಿ. ಏನಾದ್ರೂ ಸಾಧ್ಯ ಆದರೆ ಒಂದು ಆಶ್ರಮವನ್ನು ಮಾಡಿ ಇಂಟರ್ ಡಿಸಿಪ್ಲಿನರಿ ಆಗಿ. ಈಗ ನಾಟ್ಯ ಕಲಿಯೋರಿಗೆ ಸಂಸ್ಕೃತ ಬೇಕು ಅಂದ್ರೆ ಹೇಳ್ಕೊಡೋರು ಇರ್ಬೇಕು. ಸಂಗೀತದಲ್ಲಿ ಸಾಮವೇದದಿಂದ ಬಂದಿದೆ ಅಂತ ಹೇಳ್ಬಿಡೋದಲ್ಲ, ಅದನ್ನು ತಿಳಿಸ್ಕೊಡೋನು ಆಗ್ಬೇಕು ಅಂತ ಇಟ್ಬಿಟ್ಟು ಸಂಗೀತ ಅಂದ್ರೆ ನಿಜವಾಗಿ ಸಂಗೀತ ಬಲ್ಲವರು ನಮ್ಮ ಚಿಲ್ಕುಂದಲ್ಲಿ ತುಂಬಾ ಜನ ಇದ್ದಾರೆ. ಇವರು ಚಿಲ್ಕುಂದ ಅನ್ನೋ ಒಂದು ಆಶ್ರಮ ತರ ನಮ್ದೊಂದು ಅಡಿಕೆ ತೋಟ ಇದೆ ಊರಲ್ಲಿ. ಸಾಧ್ಯ ಆದ್ರೆ ಒಂದು ಆಶ್ರಮ ಮಾಡಬೇಕು. ಈಗ ಬೇರೆ ಕಾವಿ ಬಟ್ಟೆ ತೊಟ್ಟು ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಅಂತ ಅಂತಹ ವೇಷ ಬೇಡ ನನಗೆ. ಅಲ್ಲಿ ನಿಜವಾಗಿ ಜ್ಞಾನದ ಸಂಪಾದನೆ ಆಗ್ಬೇಕು. ಅಂಥದ್ದೊಂದು ಮಾಡೋಣ ಅಂತಿದೆ. ನೋಡೋಣ, ದೇವರ ಅದಕ್ಕೆ ಇಚ್ಛೆ, ಆರ್ಥಿಕವಾಗಿ ಜನ ಸಹಾಯ ಮಾಡಿದ್ರೆ ಖಂಡಿತ ಮಾಡೋಣ ಅನ್ಕೊಂಡಿದ್ದೀನಿ. ವ್ಯಕ್ತಿಗೂ ತುಂಬಾ ವ್ಯತ್ಯಾಸ ಆಗಿದೆ ನೋಡಿ. ಅವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರು. ನಾನು ಈಗ ಹೇಳಿದೆ ರಾಜರಾದವ್ರು ಎಷ್ಟು ಜನ ಬೇಕಾದ್ರೂ ಇಟ್ಕೋಬಹುದಿತ್ತು ಅಂತ. ಹಾಗಾದ್ರೆ ಅವ್ರಿಗೆ ಹುಟ್ಟುವ ಮಕ್ಕಳಿಗೆ ಏನು ನಾಳೆ ಅನ್ನೋದೊಂದು ಇತ್ತಲ್ಲ, ಅದಕ್ಕೆ ಒಂದು ಮಾಡ್ಕೊಂಡಿದ್ರು. ಅದಕ್ಕೂ ಅಲಿಖಿತ ಒಪ್ಪಂದ. ಅವಳು ಸ್ತ್ರೀ ಆದ್ರೆ ಅಂತಃಪುರದಲ್ಲೇ ಅವಳ ಹೆಣ್ಮಗುನಲ್ಲಿ ಹಾಕ್ಬಿಡೋದು, ಅವಳು ಸೈರಂಧ್ರಿ ಹಾಗೆ ಡ್ರೆಸ್ ಮಾಡೋದು, ಇನ್ನೊಂದು ರಾಣಿಯರ ಜೊತೆ ಇರ್ತಾಳೆ. ಅವನು ಪುರುಷನಾದ್ರೆ ಅವನನ್ನ ಸೈನ್ಯಕ್ಕೆ ಸೇರಿಸೋದು. ರಾಜನ ಒಂದು ಅವನಲ್ಲಿಯೂ ಕ್ಷಾತ್ರ ತೇಜ ಇರುತ್ತೆ. ಇದು ಅವತ್ತಿನ ಕಾಲದ ವಿಚಾರ ಮೇಡಮ್. ನಾವು ಎಷ್ಟೇ, ನಾನು ಇದನ್ನು ಹೇಳೋಲ್ಲ, ಅಲ್ಲಿರೋ ಪಾತ್ರಗಳಲ್ಲಿರುವಂತಹ, ಈಗ ಮಹಾಭಾರತದ 4 ತಗೋತೀವಿ. ನೀವು ಹೇಳ್ತೀರಿ ರಾಮಾಯಣದಲ್ಲಾದ್ರೆ ಅಣ್ಣ ತಮ್ಮಂದಿರ ಪ್ರೀತಿ, ಅನ್ಯೋನ್ಯತೆ, ಮುಷ್ಟಿ ಆಗಿದ್ದು ತೋರಿಸಿದ್ದಾರೆ, ಮಹಾಭಾರತದಲ್ಲಿ ಇಲ್ಲ ಅಂತ. ಇಲ್ಲ, ಮಹಾಭಾರತದಲ್ಲಿಯೂ ಈ 5 ಜನ ಪಾಂಡವರು ಮುಷ್ಟಿ ತರನೇ ಇದ್ರು. ಇನ್ನೂ ಇರಲಿ ಅಂತ ದ್ರೌಪದಿನೂ ಒಬ್ಬಳೇ ಹಂಚ್ಕೊಂಡ್ರು. 5 ಜನ ಮದುವೆ ಆದ್ರು. ನೀವೆಲ್ಲ ಕೇಳ್ಬೋದು, ಆ ಕಾಲದಲ್ಲಿ ಅದು ಸರಿಯೇ? ಒಂದು ಸ್ತ್ರೀಯನ್ನ ಯಾವ್ಯಾವುದೋ ಬೇರೆ ಬೇರೆ ಕಾಲದಲ್ಲಿ ಮದುವೆ ಮಾಡ್ಕೊಂಡ್ರು 5 ಜನ ಮದುವೆ ಆಗೋದು ಸರಿನಾ? ನಮ್ಮಲ್ಲಿ ಇದ್ದೇ ಇದೆ. ಯಾವತ್ತೂ ಅಲ್ಲಿದ್ದಂತಹ ರಾಜನ ಸಭೆಯಲ್ಲಿದ್ದ ಜನಗಳಿಗೆ ಇವರು ಕಾಡಿನಲ್ಲಿ ಹೋಗಿ ಯಾರ್ದೋ ಹೆಸರು ಹೇಳಿ ಮಗು ಮಾಡ್ಕೊಂಡ್ ಬಂದ್ರೆ ಕುಂತಿಯ ಬಗ್ಗೆ ಅತ್ಯಂತ ಗೌರವವಾದ ಅಭಿಪ್ರಾಯ ಇರಲಿಲ್ಲ. ಅದನ್ನು ಬೇಕಾದಂತ ರೀತಿಯಲ್ಲಿ ತಿರುಚಿ ವ್ಯಾಸರು ಬರಿಬೋದು. ಅವರಿಗೆ ಪಟ್ಟ ಸಿಗೋದೇ ಇಲ್ಲ ಕೊನೆವರೆಗೂ. ಸಿಕ್ಕರು ಅಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ.
ಇಡೀ ರಾಜ್ಯದಲ್ಲಿ ವಿಧವೆರೇ ತುಂಬಿದ ರಾಜ್ಯದಲ್ಲಿ ಇವ್ರು ಇರಬೇಕಾಯ್ತು, ಬೇಜಾರಾಗುವಂತಹ ರೀತಿಯಲ್ಲಿ. ಯಾಕೆಂದ್ರೆ ಕೌರವನಂತಹ ಒಳ್ಳೆಯ ರಾಜ, ದುರ್ಯೋಧನಂತಹ ಒಳ್ಳೆಯ ರಾಜ ಇರ್ಲಿಲ್ಲ ಅಂತ ಹೆಸರು ಮಾಡಿರ್ತಾನೆ. ಇವ್ರಿಗೆ ಕೆಟ್ಟವನು, ಯಾಕೆ ಇವ್ನಿಗೆ ಕೆಟ್ಟವನಾದ? ಒಂದ್ಸಲ ಯೋಚನೆ ಮಾಡಿ. ನಿಮ್ಮನೇಲಿ ರಾಜ, ನೀನೇ ನಿನ್ನಂತ ಒಳ್ಳೆಯವನಿಲ್ಲ ಕಣೋ, ನೀನೇ ರಾಜ್ಕುಮಾರ, ನಮ್ಮ ಮುಂದಿನ ಯುವರಾಜ ನೀನೇ ಅಂತ ಹೇಳಿ ಕಣ್ಣಿಲ್ಲದ ರಾಜ ಮುದ್ದು ಮಾಡಿ ಬೆಳೆಸ್ಕೊಂಡು ದುರ್ಯೋಧನನ್ಗೆ ಈ ಪರಿವಾರವೆಲ್ಲ ನಿನ್ನಂಥವನಿಲ್ಲ ಅಂತ ಮುದ್ದು ಮಾಡಿ ಒಂದು ಸಡನ್ ಡೇ 5 ಜನ ಕಾಡಿಂದ ಬಂದ್ಬಿಟ್ಟು, ಓ ಈ ಧರ್ಮರಾಯ ಅವ್ನು ಬಹಳ ಒಳ್ಳೆಯವನು, ಇವನಿಗೆ ಯುವರಾಜ್ ಪಟ್ಟ ಕೊಡ್ಬೇಕು ಅಂದ್ರೆ ಇವ್ನು ಹೇಗಾಗಿರ್ಬೇಕು ಯೋಚಿಸಿ ನೀವೇನೆ. ನಿಮ್ಮನೇಲಿ ನಿಮ್ಮ ಅಪ್ಪ ನಿಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆಸಿ ಸಡನ್ ಆಗಿ ಬಂದವರಿಗೂ ಅವನನ್ನೇ ಎಲ್ಲರೂ ಹೊಗಳೋಕ್ ಶುರು ಮಾಡ್ಬಿಟ್ರೆ ಇವ್ನು ತಡ್ಕೊಳಕ್ಕಾಗಲ್ಲ. ಆದ್ರೂ ತಡ್ಕೊಂಡಿದ್ದ, ಯಾಕಂದ್ರೆ ಧರ್ಮರಾಜ ಒಂದು ವಿರೋಧವಾಗಿ ಮಾತಾಡ್ತಿರ್ಲಿಲ್ಲ ದುರ್ಯೋಧನಂಗೆ ಅಂತ. ಆದ್ರೆ ಭೀಮ ಹಂಗಿರ್ಲಿಲ್ಲ, ಅವನಿಗೆ ಯಾವಾಗ್ಲೂ ಆಟ ಆಡ್ಸೋದು, ಅವನಿಗೆ ಶಕ್ತಿ ತೋರಿಸೋದು, ಪ್ರದರ್ಶನ, ಅವನ ಮೇಲೆ ಅವನಿಗೆ ಸೇಡ್ ಬಂತು. ಅವನು ಅರ್ಜುನನ ಮೇಲೂ ಸೇಡ್ ತೋರ್ಸಲ್ಲ, ಕರ್ಣ ತೋರಿಸ್ಬೋದು, ಬಟ್ ನಾಟ್ ದಿ ದುರ್ಯೋಧನ. ಅಂದ್ರೆ ದುರ್ಯೋಧನನಲ್ಲಿ ಕಳಿಸ್ತಾನೆ. ಕಿರಾತ ಅರ್ಜುನಿಯ ಕಥೆಯಲ್ಲಿ ಬಹಳ ಚೆನ್ನಾಗಿ ಬರೀತಾರೆ. ಮೂಲ ಕಾರಣ ದ್ರೌಪದಿ ಸುಯೋಧನನ್ನ ನೋಡಿ ನಕ್ಕಿದ್ರಿಂದ ಅವ್ನಿಗೆ ಟಚ್ ಆಯ್ತು. ಅದು ಮೂಲ ಕಾರಣವಾಗಿ ಇದು ಹೆಚ್ಚು ಪ್ರಚೋದನೆ, ದ್ವೇಷ, ಇದನ್ನ ಚಿತ್ರಿಸಿದ್ದಾರೆ ಸರ್. ಹಾಗೆ ನಾನು ಹೇಳ್ತೀನಿ, ಸೇಡಿನ ಮನೋಭಾವಕ್ಕದಲ್ಲ. ಸೇಡಿನ ಮನೋಭಾವ ಅನ್ನೋದಕ್ಕಿಂತ ನಮ್ಮ ಅಪ್ಪನಿಗೆ ರಾಜ್ಯ ಕೊಡ್ಲಿಲ್ಲ, ಪಾಂಡವ್ ರಾಜ್ಯ ಕೊಟ್ರು, ನಮ್ಮ ಅಪ್ಪ ದೊಡ್ಡವನಾಗಿ ಹುಟ್ಟಿದ್ದ, ಅವ್ನು ಕುರುಡ ಅಂತ ಅವ್ನಿಗೆ ರಾಜ್ಯ ಕೊಡ್ಲಿಲ್ಲ, ನನಗೇ ಬರ್ಬೇಕಾಯ್ತು, ಐ ಆಮ್ ದ ರಿಯಲ್ ಹೈಯರ್, ನಾನು ನಿಜವಾದ ವಾರಸುದಾರ ಅನ್ನೋದು ದುರ್ಯೋಧನಲ್ಲಿ ಇತ್ತು. ಅದನ್ನ ಶಕುನಿ ಇನ್ನೂ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ದ. ಯಾವಾಗ್ಲೂ ದುಸ್ಸಂಗದಿಂದನೇ ದುಷ್ಟ ಚತುಷ್ಟಯಗಳು ಅಂತಾನೆ ಅವ್ರ 4 ಜನಕ್ಕೆ ಹೆಸರು. ಕರ್ಣ, ದುರ್ಯೋಧನ, ಶಕುನಿ, ಇನ್ನೊಬ್ಬ ಯಾರು, ದುಶ್ಯಾಸನ. ಈ 4 ಜನರು ಒಟ್ಟಿಗೆ ಸೇರಿದ್ಮೇಲೆ, ಒಂದೊಂದೇ ಸೇರಿದ್ರೆ ಕಷ್ಟ, ಈ 4 ಜನ ಸೇರಿದ್ಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡಿದ್ದಾರೆ. ನೀವ್ ಹೇಳಿದ್ರಲ್ಲ ಮೇಡಮ್, ಇವಾಗ ಯಾವ ಪ್ರಶ್ನೆ ಕೇಳಿದ್ರು ಹೇಳಿ? ಅಲ್ಲ, ಮಹಾಭಾರತದ್ದೇನೋ ಕೇಳಿದ್ರು. ದ್ರೌಪದಿ ಅಗ್ನಿಯಿಂದ ಜನಿಸಿದವಳು. ಅವಳಲ್ಲಿ ಬಹಳಷ್ಟು ಕಿಡಿ, ಅವಳಲ್ಲಿರುವಂತಹ ಕೆಪಾಸಿಟೀಸು ಯಾರಲ್ಲೂ ಇರಲಿಲ್ಲ. 5 ಜನನ ನಿಭಾಯಿಸ್ಕೊಂಡು ಹೋಗಿದ್ದಾಳೆ ಅಂದ್ರೆ ಶಿ ಹ್ಯಾಸ್ ಪ್ರೂವ್ಡ್ ಹರ್ ಸೆಲ್ಫ್ ದಟ್ ಶಿ ಈಸ್ ಎ ಗ್ರೇಟ್ ಲೇಡಿ. ಆಯ್ತಾ? ಬೇರೆ ಬೇರೆ ಭಾವನೆಗಳ, ಬೇರೆ ಬೇರೆ ವಿಭಿನ್ನತೆಯ, ಅವರಿಗೆ ತಕ್ಕ ಹಾಗೆ ನಡ್ಕೊಂಡು, ಆದರೂ ಅವ್ರ ಮಕ್ಕಳನ್ನೂ ಕೂಡ ಜಗತ್ತು ಒಪ್ಪಲಿಲ್ಲ, ಅವಳನ್ನು ಒಪ್ಪಲಿಲ್ಲ. ಅವ್ರ ಕಾಡಿನ ವ್ಯಾಸನ ಅವ್ರ ಮಕ್ಕಳನ್ನು ಹೇಗೋ ಅಶ್ವತ್ಥಾಮ ಸಾಯಿಸಿದ ಅಂತ ತಗೊಂಡ್ರು, ಅವ್ರಿಗೆ ರಾಜ್ಯ ಕೊಡಲಿಲ್ಲ. ಆದರೆ ನಿಮಗೆ ಗೊತ್ತಿದೆಯಲ್ಲ, ನಾಗಾಲ್ಯಾಂಡ್ ಇದೆಯಲ್ಲ ಆ ಕಡೆ ಪ್ರದೇಶದಲ್ಲಿ, ಆ ಪಾಂಚಾಲ ಅಂತ ಹೇಳ್ತಾರಲ್ಲ, ಇವತ್ತುವೆ ಗಂಡ ಸತ್ರ ಮೈದನ ಜೊತೆ ಮದುವೆ ಆಗ್ಬೋದಂತೆ. ಮತ್ತೆ ಒಬ್ರಲ್ದ 2-3 ಜನ ಇದ್ರೆ 2-3 ಜನನೂ ಆಗುವಂಥದ್ದು ಅಲ್ಲಿತ್ತಂತೆ. ನಾವು ಬೇರೆ ಪ್ರದೇಶದಲ್ಲಿ ಅದು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ನಾವು ದಾಕ್ಷಿಣಾತ್ಯರು, ದ್ರಾವಿಡರು, ನಾವು ಅದನ್ನ ನೋಡ್ದೆ ಓ ಹೀಗೂ ಹಾಗೆ ಸಾಧ್ಯವೇ ಅಂತ ಅನ್ಕೋತೀವಿ. ಆದ್ರೆ ಯಾವತ್ತೂ ಒಂದು ಮನೆಯಲ್ಲಿ ಏನೇ ಜಗಳ ಆದ್ರೂ ಹೆಣ್ಣಿನಿಂದ ಜಗಳ ಆಗೋದೇ ಹೆಚ್ಚು, ಅಲ್ವೇನ್ರಿ? 5 ಜನ ಓರ್ಗಿತ್ತಿರು ಸೇರ್ಬಿಟ್ಟಿದ್ರೆ ಲಟಾಪಟಿಯಾಗಿ ಮಹಾಭಾರತ ಮನೆಯಲ್ಲೇ ನಡೀತಿತ್ತು. ಒಂದು ಮುಷ್ಟಿಯೊಳಗೆ ಇಟ್ಕೊಳ್ಳ ಅಂತ ದ್ರೌಪದಿ ಒಬ್ಬಳನ್ನ ಇಟ್ಟರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅವಳ ಒಂದು ನಗೆಯಿಂದ ದುರ್ಯೋಧನ ವಂಚಿತನಾದ ಅಂತ ಹೇಳ್ತೀವಿ ನಾವು. ಆದ್ರೆ ದುರ್ಯೋಧನಿಗೆ ಏನಾದ್ರೂ ದ್ರೌಪದಿ ಪಡಿಬೇಕು ಅಂತ ಅಪೇಕ್ಷೆ ಇತ್ತು, ಅದು ಆಗ್ಲಿಲ್ಲ ಅನ್ನೋ ಆಕ್ರೋಶ ಅವಳಿಗೆ. ಅದನ್ನ ಬಹಿರಂಗವಾಗಿ ಹೇಳದೇ ಇದ್ರು ಹೆಂಗಾದ್ರೂ ಪಡಿಬೇಕು ಅನ್ನೋ ಪಡಿಯೋಕೆ ಆಗ್ಲಿಲ್ಲ. ಅವನು ಅವಳು ರಜಸ್ವಲೆಯಾಗಿದ್ದಾಳೆ, ಸರಿ ಇಲ್ಲ, ಒಂಟಿ ಬಟ್ಟೆ ಉಟ್ಕೊಂಡಿದ್ದಾಳೆ ಅಂದ್ರೂ ಹೇಳ್ಕೊಂಬ ಅಂತಾನೆ ದುಶ್ಯಾಸನ. ಅಂತಹ ವಿರೋಧಿ ಭಾವನೆ ಇತ್ತು ಅವನಿಗೆ. ನೋಡು, ಇವತ್ತಿನಿಂದ ನೀನನ್ನು ಆದ್ರೆ ಆ ಒಂದು ಟೈಮಲ್ಲಿ ಮಾತ್ರ ಯಾವತ್ತೂ ಮಗನ ಪರವಾಗಿರುವಂತಹ ಧೃತರಾಷ್ಟ್ರ ಒಂದ್ಸಲ ಹೇಳ್ತಾನೆ, ಇಲ್ಲ, ಏನಾದ್ರೂ ಅವರನ್ನ ನೀನು ಚಾರರ ಹಾಗೆ ಬಳಸ್ಕೊಳ್ಳೋ ಹಾಗಿಲ್ಲ, ಬೇಕಾದ್ರೆ ಕಾಡಿಗೆ ಕಳಿಸು, ಅವರು ನಿನ್ನ ಸೋದರರ ಮಕ್ಕಳೇನೆ ಅಂತ ಕಳಿಸ್ಕೊಡ್ತಾನಲ್ಲ. ಅದೊಂದೇ ಒಂದು ಸಲ ಧೃತರಾಷ್ಟ್ರ ತನ್ನ ಮಗನ ಪ್ರೇಮವನ್ನು ವಿರೋಧಿಸಿದ್ದು. ಉಳಿದಿದ್ದೆಲ್ಲ ಕಡೆ ಅವನು ಅಂಧ ಆಗಿದ್ದು ಬರೀ ಬಾಹ್ಯ ಅಂಧತ್ವಲ್ಲ, ಆಂತರಿಕವಾದ ಅಂಧತ್ವ ಇತ್ತು ಅವನಿಗೆ. ಮಗ ಅನ್ನೋ ಕುರುಡು ಪ್ರೀತಿ ಇದೆಯಲ್ಲ, ಅದು ಅವನನ್ನ ಕಟ್ಟಾಕ್ಬಿಟ್ಟಿತ್ತು. ಹಾಗಾಗಿ ಒಳ್ಳೆ ನೋಡಿ, ನೀವು ಹೇಳಿದ್ರಲ್ಲ ಮೇಡಮ್, ಜಾತಿದು ವರ್ಗರಹಿತ ಅಂತ. ಪಾಪ ವಿದುರ ಅವನಂತ ನೀತಿ ಶಾಸ್ತ್ರಜ್ಞನೇ ಇಲ್ಲ, ಅವನ ಮಾತು ಎಷ್ಟು ನಡೀತು ನಿಮ್ಗೆ ಗೊತ್ತಿದೆ ಮೇಡಮ್. ನನಗೆ ಒಂದು ಜಿಜ್ಞಾಸೆ, ಈಗ ರಾಮಾಯಣದಲ್ಲಿ ರಾಮ ವಾಲಿನ ಮರೆಯಲ್ಲಿ ಮರದ ಮರಲಿಕ್ಕೆ ಕೊಂದ ಅಲ್ವಾ, ಅದು ಯಾವ ಥರ? ಅದು ಕೆಲವು ಸರಿ ಅಂತಾರೆ, ಬಿಕಾಸ್ ಪ್ರಜಾಪಾಲಕ ರಾಮ ದುಷ್ಟರು ಶಿಕ್ಷಣೆ ಮಾಡಬೇಕು ಅಂತೇಳಿ. ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತಾರೆ ಮೇಡಮ್? ಅದು ಸರಿ ಅಂತ ಹೇಳಿದ್ರೆ ಕೆಲವು ತಪ್ಪು ಅಂತ ಹೇಳ್ತಾರೆ. ನಿಮ್ಮ ಒಂದು ಏನು? ಈಗ ನನಗೆ ಆ ಒಂದು ಪ್ರಸಂಗ ಅಷ್ಟೇ ಅಲ್ಲ, ವಾಲಿ ಮೇಲೆ ಕೋಪ ಮಾಡ್ಕೊಳ್ಳೋದು ಯಾಕೆ ಸುಗ್ರೀವ? ಅವನ ಹೆಂಡತಿನ ಇದು ಮಾಡ್ತಾನೆ, ಹೌದಾನೆ? ಆದ್ರೆ ಸುಗ್ರೀವ ಗೆದ್ದ ಮೇಲೆ ವಾಲಿ ಹೆಂಡತಿ ಜೊತೆ ಇರ್ತಾನೆ, ಅದು ಗೊತ್ತಾ?
ನಿಮ್ಗೆ ಅದೇ ಅದನ್ನ ಎಚ್ಚರಿಸೋಕೆ ಅಂತ ಹೋಗ್ತಾನೆ ಲಕ್ಷ್ಮಣ, ಇನ್ನೂ ಅವಳ ಜೊತೆನೇ ಇದೆಯಾಗ ತಾರೆ ಜೊತೆ. ಇಲ್ಲಿ ಈ ತಪ್ಪು ಸರಿಗಳು ವಾನರರಲ್ಲಿ ಏನಿತ್ತು ಅವತ್ತು, ಹೇಗೆ ನಡೀತಿತ್ತು ಅವ್ರ ಅತ್ತಿಗೆಯರ್ನ ಇಟ್ಕೊಳ್ಳೋದ, ಅದಕ್ಕೆ ಇಷ್ಟು ಉದ್ದ ಕೊಡ್ತಾರೆ. ನಿನ್ನ ತಂಗಿ ಸಮಾನ ನೀನು ಇಟ್ಕೊಳ್ಳೋ ಹಾಗಿಲ್ಲ ಅಂತ, ಗೊತ್ತಾಯ್ತಾ? ಅದಿರ್ಲಿ. ಎರಡನೇ ವಿಷಯ, ಹೇಗೆ ರಾಜ್ಯವನ್ನು ಕಳ್ಕೊಂಡು ರಾಮ ರಾಜ್ಯ ಭ್ರಷ್ಟನಾಗಿ ಅಲಿತಿದ್ನೋ, ಸುಗ್ರೀವನು ಅದೇ ಸ್ಥಿತಿಯಲ್ಲಿದ್ದ. ಇಬ್ಬರದು ಈಕ್ವಲ್ ಆಗಿತ್ತು, ಅಲ್ಲಿ ವ್ಯತ್ಯಾಸ ಇರಲಿಲ್ಲ. ಒಂದು ದೊಡ್ಡ ರಾಜ್ಯ ಇರ್ಬೋದು, ಒಂದು ಚಿಕ್ಕ ರಾಜ್ಯ ಇರ್ಬೋದು, ಅದು ಕಪಿಗಳ ರಾಜ್ಯ ಇರ್ಬೋದು. ಅಲ್ಲೂ ತಮ್ಮನಿಗೋಸ್ಕರ ರಾಜ್ಯ ಬಿಟ್ಕೊಡ್ಬೇಕಾಯ್ತು, ಇಲ್ಲೂ ಅಣ್ಣಂಗೋಸ್ಕರ ರಾಜ್ಯ ಬಿಟ್ಕೊಡ್ಬೇಕಾಯ್ತು. ಈ ಇಬ್ಬರಲ್ಲಿಯೂ ಒಂದು ಸಮಾನ ಮನೋಧರ್ಮ ಇತ್ತು. ಓಕೆ, ಇಲ್ಲೇನಾಗೋಯ್ತು, ಇವನು ವಾಲಿನ ನಾನು ನಿಗ್ರಹಿಸಿ ನಿನ್ಗೆ ರಾಜ್ಯ ಕೊಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟ. ರಾಮ ಮಾತು ಕೊಟ್ಟ ಮೇಲೆ ಹಿಂದಕ್ಕೆ ಹೋದದ್ದಿಲ್ಲ. ಇದು ವಾಲಿಯಂತಹ ನುರಿತ ಬಿಲ್ಗಾರ, ಅವನಂತಹ ಮುಷ್ಟಿ ಯುದ್ಧದಲ್ಲಿ ಇರೋದಂತಹ ಚಾಣಾಕ್ಷನಾದ ಶೂರ ಯಾರು ಇರಲೇ ಇಲ್ಲ. ಅವ್ನು ಗೆಲ್ಲೋಕೆ ಆಗ್ಲಿಲ್ಲ ಆಕ್ಚುಲಿ. ಆಮೇಲೆ ಅವ್ರಿಗೆ ಇನ್ನೊಂದು ಕಷ್ಟ ಆಗೋಯ್ತಂತೆ, ಇವನು ಸುಗ್ರೀವ ಯಾರು ವಾಲಿ ಯಾರು ಅಂತ ತಿಳ್ಕೊಳಕ್ ಆಗ್ತಿರ್ಲಿಲ್ಲ. ಇಬ್ರು ಒಂದೇ ತರ ಟ್ವಿನ್ಸ್ ಅನ್ನೋಂಗೆ ಹೋರಾಡ್ತಾ ಇದ್ರು. ಆಮೇಲೆ ಮಾಲೆ ಹಾಕೊಂಡು ನಿನ್ ತೋರಿಸುವ ಹಾಗೆ ಅಂತ ಹೇಳಿ ತೋರಿಸ್ಬೇಕಾಯ್ತು. ಅವಾಗ ಹಿಂದಿಂದ ಬಾಣ ಬಿಟ್ಟ ಅಂತ ಹೇಳ್ತಾನೆ. ಅವ ಕೇಳ್ತಾನೆ, ಯಾರು ವಾಲಿ ಕೇಳ್ತಾನೆ ರಾಮನ, ನೀನನ್ನು ಎಲ್ಲರೂ ಧರ್ಮಾತ್ಮ ಅಂತಾರೆ, ನೀನನ್ನು ಇಷ್ಟು ಒಳ್ಳೆಯವನು ಅಂತಾರೆ, ನೀನು ನನ್ನ ಕೊಂದಿದ್ದು ಸರಿಯಾ ಅಂತ ಪ್ರಶ್ನೆ ಮಾಡ್ತಾನೆ. ಮೊದಲು ರಾಮನಿಗೆ ಪ್ರಶ್ನೆ ಮಾಡಿದ್ದು ನೀ ಮಾಡಿದ್ ಸರಿ ಇಲ್ಲ ಅನ್ನೋದವ್ರು ವಾಲಿನೇ. ಅವಾಗ ಹೇಳ್ತಾನೆ, ನೋಡು, ಈ ಸೂಕ್ಷ್ಮಗಳನ್ನ, ಇದು ಸರಿ ತಪ್ಪುಗಳನ್ನ ಹೇಳ್ಬೇಕಾದ್ರೆ ನೀನು ಧರ್ಮಶಾಸ್ತ್ರವನ್ನು ಓದಿರ್ಬೇಕು. ನೀನು ಓದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಧರ್ಮಶಾಸ್ತ್ರದ ಪ್ರಕಾರ ತಮ್ಮನ ಹೆಂಡತಿ ಅಂದ್ರೆ ಮಗಳಿಗೆ ಸಮಾನ. ನೀನು ಮಗಳ ಜೊತೆ ಇದ್ದದ್ದು ಒಂದು ಅಧರ್ಮ ರೀತಿ ಆಯ್ತು. ಎರಡನೇದು, ತಮ್ಮ ನಿನಗೆ ತಮ್ಮನಾಗಿರೋನ ಜೊತೆ ಅವನ ರಾಜ್ಯವನ್ನು ನೀನು ಕಿತ್ಕೊಳ್ಳೋದಲ್ಲ, ಅವನು ಮಾಡಿದಂಥದ್ದಕ್ಕೆ ನೀನು ಮಾಡಿದಂಥದ್ದು ಸರಿ ಇಲ್ಲ. ಮತ್ತೆ ಹಾಗಿದ್ದು ಬಿಟ್ರೆ ಮೋಸದಿಂದ ಕೊಲ್ಬಹುದಾ, ಇದಕ್ಕೆ ಬೇರೆ ಶಿಕ್ಷೆ ಇಲ್ವಾ, ದಂಡನೆ? ಒಂದೇ ಒಂದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪ್ರಾಣಿ ಆದದ್ದನ್ನು ಕೊಲ್ಬೋದು, ಪ್ರಾಣಿಯಿಂದ ತೊಂದರೆ ಆಗ್ತಿದೆ ಅಂತ. ನೀನು ವಾನರ, ಅದಕ್ಕೆ ಕೊಂದಿದ್ದೀನಿ ನೀನು ಪ್ರಾಣಿ. ಇದು ರಾಮನ ವ್ಯಕ್ತಿತ್ವಕ್ಕೆ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗನ್ಸುತ್ತೆ. ಹೇಳಿ. ವಾಲಿಗೆ ಒಂದು ವರ ಇರ್ತದೆ, ಯಾರೇ ಬಲಶಾಲಿಯಾದ ವ್ಯಕ್ತಿ ಅವನ ಎದುರುಗಡೆ ನಿಂತ್ಕೊಂಡಾಗ ಕಂಪ್ಲೀಟ್ ಅವನ ಶಕ್ತಿ ಪೂರ್ತಿ ಅವನಿಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ಶಕ್ತಿ ಇರ್ತದೆ. ಅದಕ್ಕೆ ಈವನ್ ರಾವಣನೂ ಸಹ ಒಂದು ಸಾರಿ ಸೋತಿರ್ತಾನೆ. ರಾವಣನೂ ಒಂದ್ಸರಿ ಎಳ್ಕೊಂಡೋಗಿ ಅವನು ಕಟ್ಟಾಕ್ಬಿಟ್ಟಿರ್ತಾನೆ. ಯಾರು ಇವನು ವಾಲಿ ಅಂಗದನಿಗೆ ಆಟದ ಸಾಮಾನು ಥರ ರಾವಣನ 10 ತಲೆಗಳ ಇದು ಮಾಡಿರ್ತಾನೆ ಅನ್ನೋ ಅದು ಒಂದು ಕಥೆಯಲ್ಲಿ ಬರ್ತದೆ. ಅದರಿಂದ ರಾಮನು ಸಹ ಅವನ ಎದುರಿಗೆ ನಿಂತು ಬಾಣ ಹೊಡೆದಿದ್ರೆ ರಾಮನ ಶಕ್ತಿ ಪೂರ್ತಿ ಅವನಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ರಾಮ ಸೀತೆಗೆ ಏನು ಮಾತು ಕೊಟ್ಟಿರ್ಲಿಲ್ವೇ ಕಲ್ಯಾಣದ ಸಮಯದಲ್ಲಿ? ಒಂದು ವೇಳೆ ಮಾತು ಕೊಟ್ಟಿದ್ರೆ ಜನಕ್ಕೆ, ಪ್ರಜೆಗಳಿಗೆ, ತನ್ನ ಸ್ಥಾನಮಾನಕ್ಕೆ, ತನ್ನ ಕೀರ್ತಿಗೆ ಹೆದರಿ ತನ್ನ ಗರ್ಭವನ್ನು ಹೊತ್ತಿರುವ ಹೆಂಡತಿ ಧರ್ಮಪತ್ನಿಯನ್ನ ಕಾಡಿನಲ್ಲಿ ಬಿಟ್ಟಿದ್ದು ಎಷ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ, ಒಂದು ಸ್ತ್ರೀ ಶೋಷಣೆಯ ದೃಷ್ಟಿಕೋನದಿಂದ ಇದು ಎಷ್ಟು ಸರಿ ತಗೊಳ್ಳಲ್ಲ. ಈ ವಿಷಯದಲ್ಲಿ ಮಾತು ಕೊಟ್ಟಿದ್ದು ನಿಜ, ಎಲ್ಲರೂ ಸರಿ. ಆದ್ರೆ ರಾಮನಿಗೇನೆ ಅವಳ ಅಗ್ನಿಯಲ್ಲಿ ಬಂದ್ರು ಸಂಪೂರ್ಣವಾಗಿ ಸಂಶಯ ಹೋಗಿತ್ತು ಅಂತ ಯಾರು ಬಂದ್ರು? ಅವಳ ಬಗ್ಗೆ ಸಂಶಯಾತೀತ ದೃಷ್ಟಿಯಿಂದ ನೀನು ರಾವಣನ ಜೊತೆ ಇದೆಯಲ್ವೇ ಅಂತ ಕೇಳಿದವನು ಅವಳು ಅಗ್ನಿಯಿಂದ ಬಂದ್ಮೇಲೆ ಇನ್ನು ಪೂರ್ತಿ ಹೋಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಇಷ್ಟು ದಿವಸ ಆದ್ರೆ ಅವ್ನು ಬ್ರಹ್ಮಚರ್ಯ ಕಾಪಾಡ್ಕೊಂಡಿರ್ತೀವಿ, 12 ವರ್ಷನೂ ನಾವು ಇರೋಲ್ಲ ಅಂತೇಳಿ. ಆಮೇಲೆ ಸೀತೆ ರಾಮ ಒಂದಾಗಿದ್ದು ಅನ್ನೋ ವಿಷಯ ನಾವು ಓದ್ತೀವಿ ರಾಮಾಯಣದಲ್ಲಿ. ಇರ್ಲಿ, ಅವನ ಮನಸ್ಸಲ್ಲೂ ಸಂಶಯ. ಹಿಂದೆ ಈಗ ದುಷ್ಯಂತ ಶಕುಂತಲೆಗೆ ಹೇಳ್ತಾನೆ ನೋಡಿ, ಇನ್ನು ನಂದು ಅಲ್ವೇ ಅಲ್ಲ ಅಂತ. ಹಾಗೆ ಇವ್ರಿಗೆಲ್ಲ ಇರುತ್ತೆ. ಯಾವಾಗ ಲವಕುಶರು ಯುದ್ಧ ಮಾಡಿ ರಾಮನನ್ನು ಸೋಲಿಸ್ತಾರೋ ಅವಾಗ ರಾಮಂಗೆ ಇವ್ರು ನನ್ನ ಮಕ್ಕಳೇ ನನ್ನ ಸೋಲ್ಸೋಂಗಾದ್ರು ಅಂತ ಒಪ್ಕೋತಾನಂತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಎಷ್ಟೇ ಅಗಸನಿಗೋಸ್ಕರ ಮಾಡಿದ್ರೆ ಅಗಸನ್ನೇ ಕೊಂದು ಹಾಕ್ಬೋದಿತ್ತು, ಅದನ್ನೇನು ಬೇರೆಯವ್ರಿಗೆ ಹೋಗಿ ಹೇಳ್ತಿದ್ನ? ರಾಜನ ಕೈಲಿ ಯುದ್ಧ. ಇವ್ರ ಮನಸ್ಸಲ್ಲಿ ಸಂಪೂರ್ಣವಾಗಿ ಧೈರ್ಯ ಇರಲ್ಲ. ಅವಳು ಪ್ರತಿಮೆ ಇಟ್ಕೊಂಡು ನಾನು ದೊಡ್ಡವನಾಗೋದು ದೊಡ್ಡದಲ್ಲ, ಗೊತ್ತಾಯ್ತಾ? ಆದ್ರೆ ಅಲ್ಲೂ ಅಷ್ಟೇ, ಶಕುಂತಲೆಯಲ್ಲೂ ಆ ಸರ್ವದವನ ಬಂದು ಸೋಲ್ಸದ್ಮೇಲೆ ದುಷ್ಯಂತನ ಇವ್ರು ನನ್ನ ಮಗ ಚಕ್ರವರ್ತಿ ಆಗೋಕೆ ಯೋಗ್ಯ ಅಂತ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅವರ ಮಕ್ಕಳಲ್ಲಿ ಆ ಒಂದು ಅಂಶ ಇದೆ ಅಂದಾಗ ತನ್ನ ಅಂಶ ಇದೆ, ಇವ್ರು ನನ್ನ ಮಗ ತಗೊತಿರ್ತಾರೆ ಹೊರತು ಇಲ್ಲರೂ ಒಪ್ಕೊಳ್ಳೋಕೆ ರೆಡಿ ಇದ್ರು ಅಷ್ಟೇ. ನನ್ನ ಮನಸ್ಸಿಗೆ ಅನ್ಸಿಲ್ಲ. ಅಂದ್ರೆ ಸೀತೆನಾಥರ ಆ ಟೈಮ್ನಲ್ಲಿ ಕಳಿಸಿದ್ದು ಸ್ವಲ್ಪ ದುಃಖದ ವಿಚಾರವೇ, ತಪ್ಪು ಅಂತ ಅನ್ಸುತ್ತೆ. ನಾ ತಪ್ಪು, ಖಂಡಿತ ತಪ್ಪು. ನಾನು ಒಂದಲ್ಲ 100,000 ಸಲ ಹೇಳ್ತೀನಿ ತಪ್ಪು. ಅವನು ಹೋಗ್ಬೋದಾಗಿತ್ತು. ಅಷ್ಟೇ. ಬಹಳ ಸಂತೋಷ ಆಯ್ತು ನನಗೆ. ಅದು ಹಾಗೇನೆ, ಸತ್ಯ ಅಂದ್ರೆ ಸತ್ಯನೇ, ಎಲ್ರಿಗೂ ಸತ್ಯವೇ ಆಗಿರಬೇಕು. ಆ ನಿಟ್ಟಿನಲ್ಲಿ ನಡೆದಿದ್ದು ತುಂಬ ಮೆಚ್ಚುಗೆಯಾದ ಮಾತು ಲೀಲಾ ಪ್ರಕಾಶ್ ಅವರೇ. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂಥ ಲತಾ ಮೋಹನ್ ಅವರು ಇವತ್ತು ಮಾತಾಡಬೇಕು ಅಂತ ಹೇಳಿ ಸಭೆಯನ್ನು ಉದ್ದೇಶಿಸಿ
ಅದಕ್ಕೆ ಮುಂಚೆ ಒಂದೆರಡು ಕ್ವಶನ್ ಇವ್ರನ್ನ ಕೇಳ್ಬಿಡ್ತೀನಿ. ಮಾಡೋದಕ್ಕೆ ನಿಮಗೊಂದು ಆಸಕ್ತಿ ಏನೋ ಒಂದು ಕಾರಣ ಇರುತ್ತೆ. ಏನು ಯಾಕೆ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ, ಅದು ಮಾಡ್ಬೇಕಾದ್ರೆ ಅದು ಹಿಂದೆ ಒಂದೇನೋ ಒಂದು ಕಾರಣ, ಅದು ನೋವಿರ್ಬೋದು, ನಲಿವಿರ್ಬೋದು. ವೇದನೆಯಿಂದ ಸಂವೇದನೆ, ಸಂವೇದನೆಯಿಂದ ಸಾಧನೆ. ನನ್ನ ಮಗನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂದರೆ, ರಾಮನ ದಶರಥ ಪ್ರೀತಿಸೋ ಹಾಗೆ ನಾನು ಅರವಿಂದ ಅಂತ ಅವನನ್ನು ಬಿಟ್ಟು ಹೋಗ್ತಾನೆ ಅನ್ನೋದೇ ನನಗಿರಲಿಲ್ಲ. ಅಷ್ಟು ಇದ್ದವಳು ಅವ್ನು ಲಂಡನ್ಗೆ ಬಿಟ್ಟೋದ ಮದುವೆ ಆಗಿ ಒಂದು 6 ತಿಂಗಳಿಗೆ. ನನಗೆ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ, ನಾನು ಉಚಿತರಾಗಿದ್ದೆ, ನಿಜ ಹೇಳ್ತೀನಿ. ನನ್ನ ಸಂಸ್ಥಾಪನೆ ಕಟ್ಟಿದ್ರು ಪುಸ್ತಕ ಬರೆಯೋದು, ಇನ್ನೊಂದು ಆ ಟೈಮಲ್ಲಿ ಬರೀ ಪುಸ್ತಕನೇ ಬರೆಯೋಕ್ಕಾಗಲ್ಲ, ಆಚೆಗೆ ಬರೋಕ್ಕೆ ಇಷ್ಟ ಇಲ್ಲ. ಆವಾಗ ನನಗೆ ಸಾಧನ ಆಗಿದ್ದು ನಮ್ಮ ತಾಯಿ ಮಾಡಿದ ಪ್ರಸೂತಿ ಒಂದ್ಸಲ, ನಾನು ಇದರಲ್ಲಿ ಯಾಕೆ ತೊಡಗಿಸ್ಕೋಬಾರ್ದು ಅನ್ನೋ ಕಷ್ಟಪಟ್ಟು ನಾನು ಅವಾಗ ಇದರೊಳಗೆ ಮನಸ್ಸಿಡ್ತಾ ಹೋದೆ. ದೇವರು ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾನೆ, ಪಾಸಿಟಿವ್ ಆಗಿ ನೋಡೋಣ, ಬರೀ ಮಗ ಮೊಮ್ಮಗ ಇದರಲ್ಲೇ ಇರೋದು ಬೇಡ, ಸಮಾಜಕ್ಕೆ ಏನಾದ್ರು ಮಾಡಲಿ ಅಂತ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಯಾಕೆ ಅನ್ಕೋಬಾರ್ದು ಅಂತ ಹ್ಯಾವ್ ಚೇಂಜ್ ಮೈ ಸೆಲ್ಫ್. ಹಾಗಾಗಿ ಇದೊಂದು ರೀತಿಯಲ್ಲಿ ನನಗೆ ತುಂಬ ಒಳ್ಳೆ ಕೆಲಸ, ಇದು ನನಗೆ ಇದನ್ನು ಕೊಡ್ತು. ನನಗೆ ಯಾರು ನಾನು ಪ್ರದರ್ಶನ ಮಾಡ್ತಿರೋದು ಇದೇ ಪ್ರಥಮ, ನನ್ನ ಮನೆಯೊಳಗೆ ಇಟ್ಕೊಂಡಿದ್ದೆ. ಯಾರು ಬೇಕಾದರೂ ಇಷ್ಟಪಟ್ಟರೆ ನಿಮಗೆ ಸಮಯ ಇದ್ದಾಗ ನೀವು ಇದನ್ನು ಮಾಡ್ಬೋದು. ಇದಕ್ಕೆ ಆ್ಯಂಕರ್ ಕ್ವಿಕ್ ಸ್ಟಿಚ್ ಅಂತ ಹೆಸರು. ಇದು ಸಿಗುತ್ತೆ, ಕಿಟ್ ಬರುತ್ತೆ, ಆ್ಯಂಕರ್ ಕಿಟ್ ಅಂತ ಬರುತ್ತೆ. ಅಲ್ಲೇ ಎಲ್ಲ ವಿವರಗಳು ಈ ಥರ ಕಿಟ್ ಬರುತ್ತೆ. ಇದು 300 ರೂಪಾಯಿಂದ ನೀವು ಗಂಡಸರು ಹಾಕ್ಬೋದು, ಹೇಳ್ತಾ ಇದ್ದೀನಿ, ಏನು ಹೆಂಗಸರೇ ಹಾಕಬೇಕು ಅಂತಿಲ್ಲ. 500 ರೂಪಾಯಿವರೆಗೆ ನಿಮಗೆ ಬೀಳುತ್ತೆ, ದೊಡ್ಡದಾದರೆ ಜಾಸ್ತಿ. ನೋಡಿ ಇದು ಇದೆಯಲ್ಲ, ಈ ಚಿತ್ರಣ ಒಂದು ಮಾಡ್ಬೋದು, ಹಿಮಾಲಯದ್ದು. ಅವರು ನಿಮಗೆ ಹೀಗೊಂದು ಕೊಟ್ಟಿರ್ತಾರೆ, ಈ ಥರ ಅವ್ರ ಡಿಸೈನ್ ಒಂದು ಬರೆದು ಕೊಟ್ಟಿರ್ತಾರೆ. ಈ ಥರ ಈ ಡಿಸೈನಲ್ಲಿ ಏನೂ ಇರಲ್ಲ, ನೀವು ಇದನ್ನು 6 ಎಳೆ ದಾರ ತೊಗೊಂಡು ಹೊಲಿಬೇಕು. ನಿಮಗೆ ಈ ಕಲರ್ ಇದನ್ನೇ ಹಾಕಬೇಕು ಅಂತ ಇದಿಷ್ಟು ದಾರನೂ ಅವರೇ ಕೊಡ್ತಾರೆ, ಈ ದಾರಗಳು ಅವರೇ ಕೊಡ್ತಾರೆ. ಈ ಕಲೆಯಿಂದನೂ ಒಂದು ಸೌಂದರ್ಯ ಸಿಗುತ್ತೆ, ಒಂದು ಅನುಭೂತಿ ಸಿಗುತ್ತೆ, ಒಂದು ಸಂತೋಷ ಸಿಗುತ್ತೆ. ಅದನ್ನು ನೀವು ಕಂಡ್ಕೋಬೋದು. ಕನ್ನಡದ ಮನಸ್ಸುಗಳಿಲ್ಲ ಉನ್ನತ. ಇವತ್ತು ಒಂದು ರೀತಿ ನಾವು ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋಗ್ಬಿಟ್ವೇನೋ ಅನ್ನೋ ಮಟ್ಟಿಗೆ ನಮ್ಮ ಲೀಲಾ ಪ್ರಕಾಶ್ ನಮ್ಮನ್ನೆಲ್ಲ ಒಂದು ಬೇರೆಯಾದ ಒಂದು ಲೋಕಕ್ಕೆ ಕರ್ಕೊಂಡೋದು ಅಂತ ನಾನು ಅದು ಭಾವಿಸ್ತೇನೆ. ಹೇಗೆ ತಮ್ಮ ವಿದ್ವತ್ತಲ್ಲಿ ಹೇಗೆ ಬಹಳಷ್ಟು ಜನರನ್ನು ಆಕರ್ಷಿಸಿದಾರೋ ಅದೇ ರೀತಿ ಅವರ ಒಂದು ಆತಿಥ್ಯವೂ ಕೂಡ ಇದೆ. ಅದನ್ನು ಸವಿಬೇಕಾದ್ರೆ ಮನೆಗೆ ಹೋಗಬೇಕು, ಅವ್ರ ಮನೆಗೆ ಹೋಗಬೇಕು. ನಮ್ಮ ಮೇಡಮ್ ಹೇಳಿದಾಗೆ ಒಂದು ಸತಿ ಹೋಗಿ ಅದನ್ನು ಸವಿಬೇಕು ಅಂತ ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮ 88 ಕಾರ್ಯಕ್ರಮಗಳ 88 89 ನೆಕ್ಸ್ಟ್ 90 ಯಾರು ಅದೃಷ್ಟ ಅಂತ ಗೊತ್ತಿಲ್ಲ. 89ನೇ ಕಾರ್ಯಕ್ರಮ. ಶಿವಲಿಂಗಪ್ಪನವರು ನಿಜವಾಗ್ಲೂ ಆ ಇಳಿ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವಂತಹ ಒಂದು ರೀತಿಯಾದಂಥ ಚಟುವಟಿಕೆ ವ್ಯಕ್ತಿ. ಕೂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ. ಅವರು ನಾನು ಯಾವುದೋ ಒಂದು ನಮ್ಮ ಯೋಗಣ್ಣ ಇವರ ಕಾರ್ಯಕ್ರಮಕ್ಕೆ ನಾವು ಸತಿ ಹೋಗಿದ್ವಿ. ಮುಖಪುಟ ಅವರೇ ಬರ್ಕೊಟ್ಟಿದ್ದು ಅವರೇ ಬರ್ಕೊಟ್ಟಿದ್ದು. ಹೇಗೆ ಕೂತಿದ್ರು ನಾನು ಮುಂದೆನೇ ಇದ್ರು. ಇವ್ರು ಹೇಳೋ ತನಕ ಅದು ಯಾರಿಗೂ ಗೊತ್ತಿಲ್ಲ. ನಮಗೆ ಪುಸ್ತಕ ಬಿಡುಗಡೆ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಸ್ಟೇಜ್ಗೆ ಹಂಗೂ ಎಷ್ಟು ಹಿಂದೆ ಕೂತಲ್ಲ ಹೇಳಿದ್ರು, ಹೋಗಿ ಸರ್ ನೀವು ಹೋಗಿ ಸರ್ ಸ್ಟೇಜ್ಗೆ ಅಂತ. ಅವರು ಒಂದು ರೀತಿ ಎಲೆಮರೆ ಕಾಯಾಗೆ ಸುಮ್ಮನೆ ಹಾಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ಕೂತ್ಕೊಂಡು ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ನಿಜವಾಗ್ಲೂ ಒಂದು ರೀತಿ ಕಾಯಕ ಪುರುಷ ಅಂತಲೇ ಹೇಳ್ಬೋದು ಅವ್ರನ್ನ. ಇಲ್ಲಿ ನಾನು ಗಂಡ ಹೆಂಡತಿ ಅನ್ನೋದಕ್ಕಿಂತ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ನಮ್ಮ ಜಮುನಾ ರಾಣಿಯವರು ಕೂಡ ಕಾರಣಕರ್ತರು. ಯಾಕೆಂದರೆ ಇವತ್ತು ಶಿವಲಿಂಗಪ್ಪನವರು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಬರೀ ಇಷ್ಟೇ ಅಲ್ಲ, ಯಾವುದೇ ವ್ಯಕ್ತಿಯನ್ನು ಅವರು ಒಂದು ವೇದಿಕೆಗೆ ಕರ್ಕೊಂಡ್ಬರ್ಬೇಕಾದ್ರೆ ಅದ್ರ ಹಿಂದೆ ಅವರ ಶ್ರಮ ಬಹಳಷ್ಟಿದೆ. ನಾನು ಅವ್ರನ್ನ ಬಹಳ ಹತ್ತಿರದಿಂದ ಫೋನಲ್ಲಿ ಮಾತನಾಡ್ತಾನೆ ಇರ್ತೀನಿ. ಒಂದೊಂದು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಅವರ ವಿಷಯ ತಿಳ್ಕೊಂಡು, ಯಾಕೆಂದ್ರೆ ಈಗ ನಾನು ಹೇಳ್ಬಿಡ್ಬೋದು ಇಂಥವ್ರಿಗೆ ಮಾಡಿ ಅಂತ, ಅದನ್ನು ಮಾಡಬೇಕಾದ್ರೆ ಅವ್ರಿಗೆ ಆ ಒಂದು ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅನ್ನೋದನ್ನು ನೋಡಬೇಕಾದ್ರೆ ಇವರೇ ಬಹಳ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶಿವಲಿಂಗಪ್ಪನವರ ಎಲ್ಲ ಕಾರ್ಯಕ್ರಮಗಳಿಗೆ ಇಂಬು ಕೊಡ್ತಾ ಅವರ ಹಿಂದೆ ಬೆನ್ನೆಲುಬಾಗಿರೋದು ಜಮುನಾ ರಾಣಿಯವರು. ಆಕೆ ಏನು ಕಮ್ಮಿ ಏನಲ್ಲ, ಅವರ ಬಗ್ಗೆ ಒಂದು ದಿನವೆಲ್ಲ ಕಾರ್ಯಕ್ರಮ ಮಾಡ್ಬೋದೇನು. ಅಷ್ಟರ ಮಟ್ಟಿಗೆ ಪಾಂಡಿತ್ಯ ಇದೆ. ನೃತ್ಯಗಾತಿ ಇದ್ದಾರೆ, ಲೇಖಕಿ ಇದ್ದಾರೆ, ಸಮಾಜ ಸೇವಕಿ ಇದ್ದಾರೆ, ಭಾಳಷ್ಟು ಸ್ಕೂಲ್ಗಳನ್ನು ದತ್ತು ತಗೊಂಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಏನು ಸೇವೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರನ್ನ ಸೂಜಿಗಳಂತೆ ಆಕರ್ಷಿಸುವಂಥವ್ರು. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಭರತನಾಟ್ಯ ಕಲಾವಿದೆ ಅಂತ, ಏಕೆಂದರೆ ಆ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ಭರತನಾಟ್ಯದವ್ರು ಯಾರು ಅಂತ. ಹಾಗೆ
ಮುಖ ಅಷ್ಟೆಲ್ಲ ಹಂಗೆ ಸೋಷ್ಟವು ಹಾಗೆ ಇದೆ. ಯಾಕೆಂದರೆ ಯಾವತ್ತೂ ಪ್ರತಿಭೆ ಅಸೂಯೆ ಪಡಲ್ಲ. ಅವರಲ್ಲಿ ಎಷ್ಟು ಪ್ರತಿಭೆ ಇದೆ ಅಂದರೆ ತಾವೊಬ್ಬರೇ ಬೆಳಿಬೇಕು ಅಂತ ಅವತ್ತೂ ಅಂದ್ಕೊಂಡಿದ್ರೆ ಇವತ್ತು 89ನೇ ಕಾರ್ಯಕ್ರಮ ಖಂಡಿತ ಆಗ್ತಾ ಇರಲಿಲ್ಲ. ಅವರೇ ಆಗಲಿ, ಶಿವಲಿಂಗಪ್ಪನವರೇ ಆಗಲಿ, ಎಲ್ಲೋ ಇರುವಂಥ ಎಲೆಮರೆಕಾಯಿ ಆಗಿರೋನ ಹೆಕ್ಕಿ ಹೊರತೆಗೆದು ಅವರಿಗೆ ಕೂಡ ಒಂದು ವೇದಿಕೆಯನ್ನು ಕೊಟ್ಟು 10 ಜನರ ಮುಂದೆ ಪರಿಚಯ ಮಾಡಿಕೊಡ್ತಾರಲ್ಲ, ನಿಜಕ್ಕೂ ನಾವೆಲ್ಲ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ನೀವು ನೋಡಿರ್ಬೋದು, ಅವರು ಪುಸ್ತಕಗಳಲ್ಲೂ ಅಷ್ಟೇ, ಅವರು 88 ಈಗ ಮಾಡಿರೋದು ಹಳೆಯದೊಂದು ಪುಸ್ತಕ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಯನ್ನು ಬಹಳ ಅರ್ಥಪೂರ್ಣವಾಗಿ ಅದನ್ನು ಮಾಡಿದ್ದಾರೆ. ಯಾಕೆಂದರೆ ಅದರಲ್ಲಿ ಜಮುನಾರಾಣಿಯವರ ಶ್ರಮ ಬಹಳಷ್ಟಿದೆ. ಶಿವಲಿಂಗಪ್ಪನವರು ಒಂದು ರೀತಿ ಕ್ಯಾಪ್ಟನ್ ಇದ್ದಂಗೆ. ಈ ಬಸ್ಸಿಗೆ ಡ್ರೈವರು ಬೇಕು, ಕಂಡಕ್ಟ್ರು ಬೇಕು, ಇಬ್ಬರು ಇಲ್ಲದೆ ಬಸ್ ಹೋಗೋದೇ ಇಲ್ಲ. ಅವರು ಡ್ರೈವರ್ ಆದವರು ಕಂಡಕ್ಟರ್ ಇದ್ದಂಗೆ. ಪ್ರತಿಯೊಂದು ಕೆಲಸದವರು, ಯಾಕೆಂದರೆ ಹೆಕ್ಕಿ ಹೊರ ತೆಗೆಯೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅವರೇ ಆಗ್ಬಿಟ್ಟಿದ್ದಾರೆ. ಜಮುನಾ ರಾಣಿನೇ. ಯಾಕೆಂದರೆ ಒಂದು ಸಾಮ್ರಾಜ್ಯವನ್ನು ರಾಜ ಆಳ್ಬೋದು, ಆದರೆ ಅವನ ಹಿಂದಿನ ಶಕ್ತಿ ರಾಣಿ ಇಲ್ಲದವ್ರು ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಷ್ಟು ಜನರನ್ನು ಸೇರಿಸೋದು, ಇಷ್ಟು ಪ್ರತಿಭೆಗಳನ್ನು ಹೆಕ್ಕಿ ಹೊರ ತೆಗೆಯೋದು ಬಹಳ ಕಷ್ಟದ ಕೆಲಸ. ಆ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೋ ನಮ್ಮ ಶಿವಲಿಂಗಪ್ಪನವರು. ಇವತ್ತು ಅನುಪಸ್ಥಿತಿ ಇದ್ದರೂ ಕೂಡ ಅವ್ರನ್ನ ನೆನೆಸ್ಕೋತೀವಿ, ಯಾಕೆಂದರೆ ಅವರ ಸೇವೆ ಆಗಿದೆ. ಅವರು ಹಾಗೆ ನಮ್ಮ ಜಮುನಾ ರಾಣಿಯವರನ್ನು ನಿಜಕ್ಕೂ ನಾವು ಮರೆಯೋ ಹಾಗೇ ಇಲ್ಲ. ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಜನ ಕಡಿಮೆ ಇರ್ಬೋದು, ಬಟ್ ಕೇಳೋ ಕಿವಿಗಳು ಜಾಸ್ತಿ ಇದೆ. ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡ್ತಾ, ಏನೋ ಮಾಡ್ಗೋರು ಮಾತಾಡ್ತಾ ಕಾರ್ಯಕ್ರಮ ಪಡೆದು ನಡೀತಾ ಇರುತ್ತೆ ಅನ್ನೋ ಹಾಗಿಲ್ಲ. ಇಲ್ಲೋ 10 ಜನ ಅದು ಕೇಳಲೇಬೇಕು. ಎಲ್ಲೂ ಹೋಗೋಕ್ಕೂ ಜಾಗ ಇಲ್ಲ, ಮಾತಾಡೋಕ್ಕೂ ಜಾಗ ಇಲ್ಲ, ಎಲ್ಲರ ಕಣ್ಣಿಗೆ ಇಲ್ಲೇ ಕಾಣಿಸ್ತಾ ಇರ್ತೀವಿ. ತುಂಬ ದೊಡ್ಡ ಸಭಾಂಗಣ ಹಾಕ್ಬಿಟ್ರೆ ಹಿಂದಿನ ಚೇರೋರು ಪಡ್ಗೋರು ಮಾತಾಡ್ತಾನೆ ಇರ್ತಾರೆ, ಮುಂದಿನ ಚೇರೋರು ಪಾಪ ಏನು ವಿಧಿ ಇಲ್ಲ, ಕೇಳಲೇಬೇಕು, ಯಾಕೆ ನಮ್ಮನ್ನು ಕಾಣಿಸ್ತಾ ಇರ್ತೀವಿ ಅಂತ ಕೂತಿರ್ಬೇಕಾಗತ್ತೆ. ಅದ್ರಲ್ಲಿ ಏನೂ ಇಲ್ಲ, ಎಲ್ಲ ಮನಸ್ಫೂರ್ತಿಯಾಗಿ ಹೃದಯಪೂರ್ತಿಯಾಗಿ ಎಲ್ಲ ಬಂದಿರೋರು ಇಲ್ಲಿ. ಯಾಕೆಂದರೆ ಕಾರ್ಯಕ್ರಮವನ್ನು ಆಲಿಸ್ಬೇಕು ಅಂತ ಬಂದಿದ್ದೀರಾ. ನಮ್ಮ ಲೀಲಾಪ್ರಕಾಶ್ ಅವರಂತೂ ಒಂದೇ ಒಂದು ಸಣ್ಣ ವಿಷಯ ಹೇಳಿದ್ರೆ, ಸಂಕ್ರಾಂತಿ ಹೇಳಿ ಮೇಡಮ್ ಅಂದರೆ ಸಂಕ್ರಾಂತಿ ಬಗ್ಗೆ ಅರ್ಧ ಗಂಟೆ ಹೇಳ್ಬೋದು. ಅಲ್ಲ, ನಾನು ಹೇಳೋದು ಅವ್ರ ಪ್ರೌಢಿಮೆಗೆ ಹೇಳೋದು. ನಾವು ಯೋಚನೆ ಮಾಡಬೇಕು, ಏನು ಹಂಗಿರ್ಬೋದಾ ಅಂತ. ಅವ್ರು ಏನು ಯೋಚನೆ ಇಲ್ಲ, ಒಂದು ವಿಷಯ ಏನಾದ್ರು ಕೇಳಿದ್ರೆ ಪಟ್ ಅಂತ ಹೇಳ್ತಾರೆ. ಅದು ಜಾನಪದ ಇರ್ಬೋದು, ಅದು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಪೌರಾಣಿಕ, ಯಾವ ವಿಷಯದ ಬಗ್ಗೆ ಯಾವ ವ್ಯಕ್ತಿಯ ಬಗ್ಗೆ ಕೇಳಿದ್ರು ಅದಕ್ಕೆ ತಟ್ ಅಂತ ಹೇಳಿ ಅಂತ ಬರುತ್ತಲ್ಲ, ಹಂಗೆ ಇವರು ಅಷ್ಟೇ ತಟ್ ಅಂತ ಹೇಳೋದು. ಒಂದು ರೀತಿ ಎಲ್ಲವನ್ನ ಅರ್ಗಿಸ್ಕೊಂಡಿದ್ದಾರೆ ಅವರು. ಒಬ್ಬ ಮೇಧಾವಿ ನಮ್ಮ ಲೀಲಾಪ್ರಕಾಶ್ ಅವರು. ಇನ್ನು ಪ್ರಕಾಶ್ ಅವ್ರ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ಸತಿಪತಿಗಳಿಬ್ಬರು ಒಂದೇ ಥರ ಇದ್ದಾರೆ. ಬಹಳ ಖುಷಿಯಾಗುತ್ತೆ ನಿಜವಾಗ್ಲೂ. ಇವತ್ತಿನ ಕಾಲಮಾನಕ್ಕೆ ಇಂತಹ ಒಂದು ಆದರ್ಶ ದಾಂಪತ್ಯ ಬೇಕಾಗಿದೆ. 3 ತಿಂಗಳಿಗೆ ಡೈವರ್ಸ್ ತೊಗೊಳ್ಳೋ ಕಾಲದಲ್ಲಿ ನಾವು ಇದ್ದೀವಿ. ಇವತ್ತು 30-40 ವರ್ಷ 50 ವರ್ಷ ನಾವು ಸಂಸಾರ ಮಾಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ನಾವೇ ಗ್ರೇಟ್ ಅಂತ ನಾವೇ ಬೆನ್ನು ತಟ್ಕೋಬೇಕಾಗಿದೆ. ಇನ್ನು ನಮ್ಮ ಚಂದ್ರಣ್ಣನ ಬಗ್ಗೆ ಹೇಳೋ ಹಾಗೆ ಇಲ್ಲ. ಚಂದ್ರಣ್ಣನೂ ಅಷ್ಟೇ ಎಲ್ಲ ವಿಷಯವನ್ನು ಕೂಡ ಮನನ ಮಾಡ್ಕೊಂಡಿದ್ದಾರೆ. ಅದು ಯಾವುದೇ ಕಾರ್ಯಕ್ರಮ ಇರಲಿ, ಚಂದ್ರಣ್ಣ ಇದ್ರ ಬಗ್ಗೆ ಮಾತನಾಡಿದ ತಕ್ಷಣವೇ ನಿಂತು ಮಾತಾಡುವಂಥ ಒಂದು ರೀತಿಯಾದ ಕೆಪಾಸಿಟಿ ಅವ್ರಿಗಿದೆ. ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಪಿಲ್ಲರ್ ಕೂಡ ಅವರು. ಅವ್ರನ್ನ ಕಂಡ್ರು ಕೂಡ ಬಹಳ ನಮಗೆ ಸಂತೋಷ. ಇನ್ನು ನಮ್ಮ ರಾಮ್ ಪ್ರಸಾದ್ ಅವರಂತೂ ಒಂದು ರೀತಿ ವಿಜ್ಞಾನದಲ್ಲಿ ನಡೆದವರು. ಒಂದು ವಿಜ್ಞಾನಕೋಶ, ಒಂದು ವಿಶ್ವಕೋಶ ಅನ್ನೋಕ್ಕಿದೆ. ವಿಜ್ಞಾನದಲ್ಲಂತೂ ಸೂರ್ಯ, ಚಂದ್ರ, ನಕ್ಷತ್ರ, ಬಿಸಿಲು, ಮಳೆ, ಯಾವ ವಿಷಯ ಕೇಳಿದ್ರು ಬಹಳ ನಿರರ್ಗಳವಾಗಿ ಅರ್ಥಪೂರ್ಣವಾಗಿ ಅದಕ್ಕೆ ಒಂದು ಸಾಕ್ಷಿಯನ್ನು ಕೊಟ್ಟು ಹೇಳುವಂಥವ್ರು ನಮ್ಮ ರಾಮ್ ಪ್ರಸಾದ್ ಅವರಿದ್ದಾರೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿರುವಂಥ ನಮ್ಮ ಜಮುನಾ ರಾಣಿ ಮೇಡಮ್ ಹಾಗೆ ನಮ್ಮ ಶಿವಲಿಂಗಪ್ಪನವ್ರಿಗೆ ನಮನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಇವತ್ತು ಸಂವಾದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಮನ ಲತಾ ಮೋಹನ್ ಅವರು ಬಹಳ ಮೆಚ್ಚುಗೆಯ ಮಾತುಗಳನ್ನು ಸಾಕಷ್ಟು ಹೇಳಿದ್ದಾರೆ. ಆದರೆ ಅವರೆಲ್ಲ ಮೆಚ್ಚುಗೆಯ ಮಾತು ಈ ತಮ್ಮ ಸ್ವಗ್ರಹದಲ್ಲಿ ಒಂದು ಜಾಗವನ್ನು ಸಾಮಾಜಿಕವಾದ ಕೆಲಸಕ್ಕೆ, ಧಾರ್ಮಿಕವಾದ ಚಟುವಟಿಕೆಗಾಗಿ ಬಿಟ್ಟುಕೊಟ್ಟು ತೆರೆಮರೆಯಲ್ಲೇ ನಿಂತು ಸೇವೆ ಮಾಡ್ತಿರುವಂಥ ಶ್ರೀಯುತ ಶಿವಲಿಂಗಪ್ಪನವ್ರಿಗೆ ಹೋಗಬೇಕು. ಅದರಲ್ಲಿ ನಾವು ಬರೀ ನಿಮಿತ್ತ ಮಾತ್ರ, ಅವರ ಮೂಲ ಆಧಾರ, ಸಂಪೂರ್ಣ ಎಲ್ಲ ಮೆಚ್ಚುಗೆಯು ಅವರಿಗೆ ಸೇರಲಿ ಅಂತ ಹೇಳು ಮಾತುಗಳನ್ನ ಹೇಳ್ತಾ, ಹಾಗೋದ ಮನೆ ಇದು, ಹಾಗಾಗಿ ಇದರಲ್ಲಿ ನಾನು ಒಂದು ಕಂಬವಷ್ಟೇ ಇಲ್ಲಿ. ಅದರಿಂದ
ಇವಾಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಎಲ್ಲ ರೀತಿಯಲ್ಲೂ ಪೂರಕವಾಗಿ ತಮ್ಮ ಪತ್ನಿ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕಿ ನೋಡಿ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ನೀವು ಔಪಚಾರಿಕವಾಗಿ ಒಂದು 2 ಮಾತನ್ನಾದರೂ ಆಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಮೈಸೂರಿಗೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಇದು ಮಹಾರಾಜರು ಎಲ್ಲರೂ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಇಲ್ಲಿ ಇರೋದ್ರಿಂದ ಅವ್ರದ್ದು ಒಂದು ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಈ ಸಂಸ್ಕಾರವಂತ ಜನಗಳೆಲ್ಲರೂ ಕೂಡ ಅದು ಎಷ್ಟೇ ಸಂಖ್ಯೆ ಇರಲಿ ಬರ್ತಾರೆ. ಇಲ್ಲಿ ಆಗುವಷ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲೂ ಇಲ್ಲ ಅಂತ ನಾನಾರು ಭಾವಿಸಿದ್ದೀನಿ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲೇ ಅಂತ ಕಾಣುತ್ತೆ. ಎಷ್ಟೊಂದು ಸಂಘ ಸಂಸ್ಥೆಗಳು, ಎಷ್ಟೊಂದು ಕಾರ್ಯಕ್ರಮಗಳು, ಎಷ್ಟೊಂದು ಜನಗಳನ್ನು ಗುರುತಿಸಿ ಸನ್ಮಾನ ಮಾಡೋದು, ಇವೆಲ್ಲವೂ ಕೂಡ ಇನ್ನೆಲ್ಲೂ ಆಗ್ತಾ ಇಲ್ಲ. ಬೆಂಗಳೂರಲ್ಲಂತೂ ಇಲ್ಲವೇ ಇಲ್ಲ, ಯಾರು ಬರೋಕ್ಕೆ ಆಗಲ್ಲ, ಇಷ್ಟು ಜನನೂ ಸೇರೋದು ಇಲ್ಲ. ಈ ಒಂದು ಸಭಾಂಗಣದಲ್ಲಿ ಈ ಸಾಧಕರಾದಂಥ ಡಾಕ್ಟರ್ ಲೀಲಾ ಪ್ರಕಾಶ್ ಅವರನ್ನು ಕರೆಸಿ ಸಾಕಷ್ಟು ಮಹಾಭಾರತದ ಬಗ್ಗೆ ಆಗಲಿ, ರಾಮಾಯಣದ ಬಗ್ಗೆ ಆಗಲಿ, ಉಪನಿಷತ್ತುಗಳ ಬಗ್ಗೆ ಆಗಲಿ ಮತ್ತು ಕಲೆಗಳ ಬಗ್ಗೆ ಆಗಲಿ ಸಂವಾದ ನಡೆಸಿದ್ದೀರಿ. ಇದಕ್ಕಾಗಿ ನಾನು ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸ್ತೀನಿ ಮತ್ತು ಅವ್ರನ್ನೂ ಕೂಡ ಅಭಿನಂದಿಸ್ತೀನಿ. ಇದೆಲ್ಲ ಅವಕಾಶ ಸಿಗಬೇಕು. ಅವಕಾಶ ಸಿಗದೆ ಹೋದರೆ ಬುದ್ಧಿ ಹೊರಗಡೆ ಬರೋದಿಲ್ಲ. ಅವಕಾಶನೇ ಕೊಡದೆ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರು ಬೇಕಾದ ಜನ ಇದ್ದಾರೆ ನಮ್ಮಲ್ಲಿ. ಅದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಉತ್ತೇಜನ ಕೊಡಬೇಕಾದಂಥ ಒಂದು ಮನೋಸ್ಥಿತಿ, ಮನೋಭಾವನೆ ಎಲ್ಲರಿಗೂ ಬರಬೇಕು ಅಂತ ನಾನು ಅನ್ನಿಸ್ತೀನಿ. ಕಾರ್ಯಕ್ರಮದ ಸಂಸ್ಕೃತ ಸಾಹಿತ್ಯ ವಿದ್ವನ್ಮಣಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ದಂಪತಿಗಳ ಸಮೇತ ಆಗಮಿಸಿ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯ ಗರಿಮೆಗೆ ಒಂದು ಹಿರಿಮೆಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಮತಿ ನ ಲತಾ ಮೋಹನ್ ಅವರು ಹಾಗೂ ಅವರ ಪತಿಯಾಗಿ ಬಂದಿದ್ದಾರೆ. ಜನಪರ ಟಿವಿಯ ನಿರೂಪಕರು, ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯ ಶಿವಲಿಂಗಪ್ಪನವರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಹರಿಣಿ ಆನಂದ್, ಸಂಸ್ಕೃತ ಉಪನ್ಯಾಸಕರು, MPV ಕಾಲೇಜು, ಅವರನ್ನು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡ, ಕನ್ನಡ ಸಾಹಿತ್ಯ ಕಲಾಕೂಟ, ಕದಂಬ ರಂಗವೇದಿಕೆ ಹಾಗೂ ಸ್ನೇಹ ಸಿಂಚನಾಥ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರ ಮೈಸೂರು ಆರ್ಟ್ ಗ್ಯಾಲರಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ.